MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭಾರತದ ಹೊಡೆತಕ್ಕೆ ಪಾಪಿ ರಾಷ್ಟ್ರ ಹೈರಾಣ. ಅಮೆರಿಕ ಕಾಲು ಹಿಡಿದು ಗೋಗರದ ಪಾಕಿಸ್ತಾನ. ಕೊನೆಗೂ ಮಧ್ಯಸ್ಥಿಕೆ ಮಾಡಿಸಿದ ದೊಡ್ಡಣ್ಣ. ಸಿಂಧೂ ನದಿ ಒಪ್ಪಂದ ಯಥಾಸ್ಥಿತಿ. ಈಗಲೂ ವಾಣಿಜ್ಯ ವ್ಯವಹಾರ, ವೀಸಾ ರದ್ದತಿ. ಕದನ ವಿರಾಮ ಘೋಷಿಸಿದ್ರು ಪಾಕಿಗಳಿಗೆ ಭೀತಿ. ಯುದ್ಧದ ನಿಯಮಗಳನ್ನೇ ಮೀರಿತ್ತು ಪಾಕಿಸ್ತಾನ. ಶಾಲೆ, ಆಸ್ಪತ್ರೆ ಮೇಲೆ ದಾಳಿಗೆ ಯತ್ನ. ಉಗ್ರ ರಾಷ್ಟ್ರದ ನಡೆಗೆ ಭಾರತದ ಅಸಮಾಧಾನ. ತನ್ನದೇ ಹಾವುಗಳಿಂದ ಕಚ್ಚಿಸಿಕೊಳ್ಳುತ್ತಿದೆ ಪಾಕಿಸ್ತಾನ. ಕೊನೆಗೂ ಸ್ವಾತಂತ್ರ್ಯ ಘೋಷಿಸಿಕೊಂಡ ಬಲೂಚಿಸ್ತಾನ. TTP ಅಬ್ಬರಕ್ಕೆ 10 ಪಾಕಿ ಯೋಧರ ದುರ್ಮರಣ. ಪ್ರಧಾನಿ ಮೋದಿಗೆ ನಟ ಸುದೀಪ್ ಪತ್ರ. ಪೈಲ್ವಾನನ ಮನಗೆದ್ದ ಆಪರೇಷನ್ ಸಿಂಧೂರ. ವೀರ ಯೋಧರಿಗೆ ಕರುನಾಡ ಕಿಚ್ಚನ ಜೈಕಾರ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇದು ಎರಡೇ 2 ದಿನದ ಕದನ ವಿರಾಮ. ಷರತ್ತುಬದ್ಧ ಕದನ ವಿರಾಮಕ್ಕೆ ಒಪ್ಪಿರುವ ಭಾರತ. 2 ದಿನಗಳ ಮಟ್ಟಿಗೆ ಸೇನಾ ಕಾರ್ಯಾಚರಣೆ ಇಲ್ಲ. ಆದರೆ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದು. ಇದು ಎರಡೇ 2 ದಿನದ ಕದನ ವಿರಾಮ. 48 ಗಂಟೆಯಲ್ಲಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಂದರೆ ಮೇ 12ನೇ ತಾರೀಕು ಒಂದು ಮೀಟಿಂಗ್ ಆಗುತ್ತೆ ಮಧ್ಯಾಹ್ನ. ಆ ಸಂದರ್ಭದಲ್ಲಿ ಈಗ 2 ದಿನದ ಮಟ್ಟಿಗೆ ಯಾವುದೇ ರೀತಿ ಆ ದಾಳಿ, ಈ ದಾಳಿ, ಮತ್ತೊಂದು ದಾಳಿ ಯಾವುದೂ ಆಗಲ್ಲ. 2 ದಿನಗಳ ಕಾಲಾವಕಾಶದ ನಂತರ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ನಲ್ಲಿ ಭಾರತ ತನ್ನ ಡಿಮಾಂಡನ್ನು ಹೇಳುತ್ತೆ. ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಇದೆ. ಸಭೆಯಲ್ಲಿ ಪಾಕ್ ಮುಂದೆ ತನ್ನ ಬೇಡಿಕೆಯನ್ನು ಇಡುತ್ತೆ ಭಾರತ. ಈ ನಡುವೆ IMFನಿಂದ 18,000 ಕೋಟಿ ರೂಪಾಯಿ ದುಡ್ಡನ್ನು ಪಡೆದುಕೊಂಡಿದೆ. ಆ IMFನಲ್ಲಿ ಅಮೆರಿಕಾದ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಅಮೆರಿಕ ಹೇಳದೆ ಆ ದುಡ್ಡನ್ನು ಕೊಡೋಕ್ಕಾಗೋದಿಲ್ಲ. ಮತ್ತೆ ಪಾಕಿಸ್ತಾನದ ಜೊತೆ ತಿಕ್ಕಾಟ ಮುಂದುವರಿಯುತ್ತೆ. ಒಂದು ವೇಳೆ ಒಂದೇ ಒಂದು ಕಿರಿಕ್ ಮಾಡಿದರೂ ಕೂಡ ಷರತ್ತುಬದ್ಧ ಕದನ ವಿರಾಮಕ್ಕೆ ಒಪ್ಪಿರುವಂಥ ಭಾರತ 2 ದಿನಗಳ ಮಟ್ಟಿಗೆ ಸೇನಾ ಕಾರ್ಯಾಚರಣೆ ಇರೋದಿಲ್ಲ. ಆದರೆ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದು, ಅದಕ್ಕೆ ಬದ್ಧವಾಗಿದೆ. ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ನಡೆಯುವಂಥ ಒಂದು ಮೀಟಿಂಗ್. ಈ ನಡುವೆ ಪಾಕಿಸ್ತಾನ ಬಂದು ಈ ಯುದ್ಧವನ್ನು ನಿಲ್ಲಿಸಬೇಕು ಅಂಥೇಳಿ ಅಮೆರಿಕಾವನ್ನು ಕೇಳಿಕೊಂಡಿತ್ತು. ಹಾಗಾಗಿ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಟರ್ಕಿಯ ಡ್ರೋನ್ಗಳನ್ನ ನೆಲಸಮ ಮಾಡಿದ್ದು ಭಾರತೀಯ ಸೇನೆ. ಚೀನಾದ ಮಿಸೈಲ್ಗಳನ್ನ ಬೆಂಕಿಯಲ್ಲಿ ಉರಿದು ಹೋಗೋ ಹಾಗೆ ಮಾಡಿದ್ದು ಕೂಡ ಭಾರತೀಯ ಸೇನೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದು ಹಾಕಿದ್ದು ಕೂಡ ಭಾರತೀಯ ಸೇನೆ. ಆದರೆ ಈ ಕದನ ವಿರಾಮ ಘೋಷಣೆಯಲ್ಲಿ ನಮ್ಮದೇ ದೊಡ್ಡ ಪಾತ್ರ ಅಂತ ಘೋಷಿಸ್ಕೊಳ್ತಾ ಇರೋದು ಅಮೆರಿಕ. ವೀಕ್ಷಕರೇ, ನೆನಪಿರಲಿ, ಭಾರತೀಯ ಸೇನೆ 2 ದಿನದ ಪ್ರತಿದಾಳಿಯಲ್ಲಿ ಪಾಕಿಸ್ತಾನ ಮಂಡಿ ಊರಿ ಅಮೆರಿಕಾಗ್ ಓಡ್ ಹೋಗಿ ಅಮೆರಿಕದ ಮುಂದೆ ನಮಗೆ ಆಗೋದಿಲ್ಲ, ಭಾರತದಿಂದ ನಮ್ಮನ್ನ ರಕ್ಷಣೆ ಮಾಡಿ, ಇನ್ಫ್ಯಾಕ್ಟ್ ಭಾರತೀಯ ಸೇನೆಯಿಂದ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಭಿಕ್ಷೆ ಬೇಡೋ ಹಾಗೆ ಮಾಡಿದ್ದು ಕೂಡ ಭಾರತೀಯ ಸೇನೆ. ಆದರೆ ಈ ಸೀಸ್ ಫೈರ್ ಬಗ್ಗೆ ಘೋಷಣೆ ಮಾಡಿದ್ದು ಮೊಟ್ಟ ಮೊದಲಿಗರಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ಎದ್ದೇಳಬೇಕು ಅಂದ್ರೂ ಕೂಡ ಯೋಚನೆ ಮಾಡಬೇಕು ಅಂಥ ಪರಿಸ್ಥಿತಿಯಲ್ಲಿದೆ. 2 ದಿನದ ಪ್ರತಿದಾಳಿಯಲ್ಲಿ ಭಾರತ ಪಾಕಿಸ್ತಾನವನ್ನ ನೆಲ ಕಚ್ಚು ಹಾಗೆ ಮಾಡಿದೆ. ಹೀಗಿರುವಾಗ
ಇಂಥ ಸಂದರ್ಭದಲ್ಲಿ ಕದನ ವಿರಾಮ ಘೋಷಣೆ ಯಾಕಾಯ್ತು? ಅಮೆರಿಕದ ಪಾತ್ರ ಏನು? ಇಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ವರದಿಯಲ್ಲಿ. ಛಿದ್ರ ಭಾರತದ ಹೊಡೆತಕ್ಕೆ ತಿರ್ಬೋಕಿ ರಾಷ್ಟ್ರ ಛಿದ್ರ. ಭಾರತೀಯ ಸೇನೆ ಪರಾಕ್ರಮಕ್ಕೆ ಉಗ್ರರ ದೇಶ ಚಿಂದಿ. ಧೀರ ಹಿಂದೂಸ್ತಾನದ ಶೌರ್ಯಕ್ಕೆ ಬಿಕಾರಿ ನಾಡು ವಿಲವಿಲ. ಯುದ್ಧಕ್ಕೂ ಮುನ್ನವೇ ಮಂಡಿಯೂರಿದ ಪಾಪಿ ಪಾಕಿಸ್ತಾನ. ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಕದನ ವಿರಾಮ. ಅಮೆರಿಕ ಕಾಲು ಹಿಡಿದು ಗೋಳಾಡಿದ ಪಾಕಿಸ್ತಾನ. ಅಸಲಿ ಯುದ್ಧ ಇನ್ನೂ ಶುರುನೇ ಆಗಿಲ್ಲ. ಭಾರತ ಸಮರ ಭೂಮಿಗೆ ಇನ್ನೂ ಧುಮುಕಿಯೇ ಇಲ್ಲ. ಜಸ್ಟ್ ಟ್ರೇಲರ್ ನೋಡಿನೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತೀಯ ಸೇನೆ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಛಿದ್ರವಾಗಿದೆ. ಹಿಂದೂಸ್ತಾನದ ಹುಲಿಗಳಿಂದ ನಮ್ಮನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಭಿಕಾರಿ ರಾಷ್ಟ್ರ ಅಮೆರಿಕದ ಕಾಲು ಹಿಡಿದಿದೆ. ದಯವಿಟ್ಟು ನಮ್ಮ ದೇಶವನ್ನ ರಕ್ಷಣೆ ಮಾಡಿ ಅಂತ ಗೋಗರ್ದಿದೆ. ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಂದ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್. ತಕ್ಷಣದಿಂದಲೇ ಕದನ ವಿರಾಮಕ್ಕೆ ಎರಡು ದೇಶಗಳು ಒಪ್ಪಿವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಬಳಿಕ ಕದನ ವಿರಾಮದ ಬಗ್ಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಭಾರತ ಪಾಕ್ನ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿದ್ದೇವೆ. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದಿದ್ದಾರೆ. ಇನ್ನು ಟ್ರಂಪ್ ಮಾಡಿರೋ ಟ್ವೀಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿವೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಒಪ್ಪಿಕೊಂಡಿವೆ. ಪೂರ್ಣ ಮತ್ತು ತಕ್ಷಣವೇ ಕದನ ವಿರಾಮ ಘೋಷಣೆಗೊಂಡಿದೆ. ಸಾಮಾನ್ಯ ಪ್ರಜ್ಞೆ ಬುದ್ಧಿವಂತಿಕೆಯಿಂದ ಈ ಒಪ್ಪಂದ ಆಗಿದೆ. ಕಳೆದ ರಾತ್ರಿ ಮಾಡಿರುವ ಸಂಧಾನ ಫಲ ಯಶಸ್ವಿಯಾಗಿದೆ. ಮೇ 12ರಂದು ಮಾತುಕತೆಗೆ ನಿರ್ಧಾರ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿಕೆ. ಪಾಕ್ ಡಿಜಿಎಂಒ ಕರೆ ಮಾಡಿ ಮನವಿ ಮಾಡಿದ್ದಾರೆ. ಮೇ 12ಕ್ಕೆ ಪಾಕ್ ಡಿಜಿಎಂಒ ಜೊತೆ ಚರ್ಚೆ ನಡೆಯಲಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿದ್ದಾರೆ. Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. ಕದನ ವಿರಾಮ ಘೋಷಣೆ ಹೇಗಾಯಿತು? ಭಾರತ ಪಾಕ್ ಕಾದಾಟ ನಮಗೆ ಸಂಬಂಧವಿಲ್ಲ ಅಂತ 2 ದಿನಗಳ ಹಿಂದೆ ಯುಎಸ್ ಉಪಾಧ್ಯಕ್ಷ ವ್ಯಾನ್ಸ್ ಹೇಳಿದ್ರು. ಈಗ ದಿಢೀರಾಗಿ ಅಮೆರಿಕದ ಸಂಧಾನಕ್ಕೆ 2 ದೇಶಗಳ ಒಪ್ಪಿಗೆ. ಕದನ ವಿರಾಮಕ್ಕೆ ಪಾಕ್ ಡಿಜಿಎಂಒ ಹೋಗರ್ದಿತ್ತು. ಕದನ ವಿರಾಮ ಬಗ್ಗೆ ಜೈಶಂಕರ್ ಟ್ವೀಟ್. ಇನ್ನು ಕದನ ವಿರಾಮ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. 2 ದೇಶಗಳು ಒಪ್ಪಂದಕ್ಕೆ ಬಂದಿದ್ದೇವೆ. ಗುಂಡಿನ ದಾಳಿ, ಸೇನಾ ಕಾರ್ಯಾಚರಣೆ ಸ್ಥಗಿತ ಮಾಡಲಿದ್ದೇವೆ. ಆದರೆ ಭಯೋತ್ಪಾದನೆಯನ್ನ ಭಾರತ ವಿರೋಧಿಸುತ್ತಲೇ ಬಂದಿದೆ ಎಂದಿದ್ದಾರೆ. ಮೇ 12ಕ್ಕೆ ಪಾಕಿಸ್ತಾನದ ಡಿಜಿಎಂಒ ಜೊತೆ ಭಾರತ ಮಹತ್ವದ ಚರ್ಚೆ ನಡೆಸಲಿದೆ. ಈಗ ಜಾರಿಯಾಗಿರೋ ಕದನ ವಿರಾಮ ಕೇವಲ ಮೇ 12ರ ತನಕ ಮಾತ್ರ ಚಾಲ್ತಿಯಲ್ಲಿರಲಿದೆ. ಸಭೆಯಲ್ಲಿ ಪಾಕಿಸ್ತಾನ ಭಾರತದ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಯುದ್ಧ ನಿಲ್ಲುತ್ತೆ. ಇಲ್ದಿದ್ರೆ ಹಿಂದೂಸ್ತಾನ ಮತ್ತೆ ರಣರಂಗಕ್ಕೆ ಧುಮುಕೋದು ಖಚಿತ. ಪಾಕಿಸ್ತಾನ ಭೂಪಟದಿಂದ ನಶಿಸಿ ಹೋಗೋದು ನಿಶ್ಚಿತ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ಇದುವರೆಗೂ ಪಹಲ್ಗಾಮ್ ಉಗ್ರರು ಸಿಕ್ಕಿಲ್ಲ ಅನ್ನೋದು ಗೊತ್ತಿದೆ. ಕದನ ವಿರಾಮ ಘೋಷಣೆ ಆಗಿದೆ 48 ಗಂಟೆಗಳ ಕಾಲ. ನಾಡಿದ್ದು ನಡೆಯುವಂಥ ಮೀಟಿಂಗ್ನಲ್ಲಿ ಭಾರತ ಏನೆಲ್ಲ ಡಿಮಾಂಡ್ಗಳನ್ನು ನೀಡಲಿದೆ. 26 ಜನರನ್ನು ಧರ್ಮವನ್ನು ಕೇಳಿ ಕೊಲ್ಲಲಾಗಿತ್ತು, ಅವರ ಸಿಂಧೂರವನ್ನು ಅಳಿಸಲಾಗಿತ್ತು. ಅದಾದ ನಂತರ ಪೂಂಚ್ನಲ್ಲಿ 14 ಮಂದಿ ಮೃತಪಟ್ಟರು. ಆಗಿರುವಾಗ ಪಾಕಿಸ್ತಾನ ಮಾಡಿದಂಥ ದಾಳಿಗೆ ನಾವು ಉತ್ತರ ಕೊಟ್ಟಿದ್ದೀವ? ನೋ, ಸರಿಯಾದ ಉತ್ತರ ಕೊಟ್ಟಿಲ್ಲ. ಇಷ್ಟು ಬೇಗ ಕದನ ವಿರಾಮ ಘೋಷಿಸಿದ್ದ ಬಗ್ಗೆ ಕೆಲವು ಅಸಮಾಧಾನ ಖಂಡಿತವಾಗಲೂ ಇದೆ. ಅದಕ್ಕೊಂದು ಸರಿಯಾದ ಪಾಠ ಕಲಿಸಬೇಕಿತ್ತು ಅಂತ. ಕದನ ವಿರಾಮ ಘೋಷಣೆಗೂ ಒಂದು ಅರ್ಥ ಬರಬೇಕಲ್ಲ. 26 ಮಂದಿ ಹಿಂದೂಗಳ ಹತ್ಯೆಗೊಂದು ನ್ಯಾಯ ಸಿಗಬೇಕಲ್ಲ. ಮೇ 12ರಂದು ಪಾಕ್ ಜೊತೆ ಮಾತನಾಡಲೇಬೇಕು. ಈ ಕೆಲ ವಿಚಾರಗಳನ್ನು ಪಾಕ್ ಜೊತೆ ಗಟ್ಟಿ ಧ್ವನಿಯಲ್ಲಿ ಅಬ್ಬರಿಸಬೇಕು. POK ಬಿಟ್ಟುಕೊಡಿ, ಕದನ ವಿರಾಮ ಮಾಡೋಣ ಅಂತ ಹೇಳಬೇಕು. ಆ 4 ಮಂದಿ ಎಲ್ಲಿದ್ದಾರೆ? ಭಯೋತ್ಪಾದಕರು ಕೊಂದು ಹೋದ್ರಲ್ಲ, ಅವರನ್ನು ಕೊಡಬೇಕು. ಇಲ್ಲದಿದ್ದರೆ ಅವರು ಮತ್ತೆ ಮತ್ತೆ ಬರ್ತಾರೆ, ಮತ್ತೆ ಅಮಾಯಕರ ಜೀವ ಹಿಂಡಿ ಹಿಪ್ಪೆ ಮಾಡ್ತಾರೆ. ದಯಮಾಡಿ ಪಾಕಿಸ್ತಾನಿ ರಾಕ್ಷಸರಿಂದ ರಕ್ಷಿಸಿ ಅಂತ ಬೇರೆ ಯಾರು ಬಂದು ನಮ್ಮಲ್ಲಿ ಹೇಳಬಾರದು. ಜೊತೆಗೆ ಇನ್ನಿತ ಕೆಲವು ಪ್ರಮುಖರಿದ್ದಾರಲ್ಲ, ಹಫೀಜ್ ಮೊಹಮ್ಮದ್, ಸಾಜಿದ್ ಮಜೀದ್, ದಾವೂದ್ ಇಬ್ರಾಹಿಂ, ಮೆಮೋನ್ ಇಬ್ರಾಹಿಂ, ಛೋಟಾ ಶಕೀಲ್, ಮೌಲಾನಾ ಮಸೂದ್ ಅಜರ್, ಸೈಯದ್ ಸಲಾವುದ್ದೀನ್. ಇವರಲ್ಲಿ ಹಫೀಜ್ ಮೊಹಮ್ಮದ್ ಮತ್ತು ಮೌಲಾನಾ ಮಸೂದ್ ಅಜರ್ ಇವರನ್ನು ನಮ್ಮ ವಶಕ್ಕೆ ಕೊಡಿ. ಆ ನಂತರ ಕದನ ವಿರಾಮ ಮಾಡೋಣ ಅನ್ನುವಂಥ ದಿಟ್ಟ ನಿರ್ಧಾರಕ್ಕೆ ಭಾರತ ಬರಲಿ ಅನ್ನೋದು ಪ್ರತಿಯೊಬ್ಬರ ಆಶೆ. ಓಕೆ ನೋಡಿ, ಇದುವರೆಗೂ ಪಹಲ್ಗಾಮ್ ಉಗ್ರರು ಸಿಕ್ಕಿಲ್ಲ. ಆ 4 ತಪ್ಪಿಸಿಕೊಂಡು ಓಡಿದ್ದಾರೆ. ಅವರು ಸಿಗದೆ ನಾವು ಕದನ ವಿರಾಮಕ್ಕೆ ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ? ಹಾಗಾಗಿ 48 ಗಂಟೆ ನಂತರ ನಡೆಯುವಂಥ ಮೀಟಿಂಗ್ನಲ್ಲಿ ಆ 4 ಬೇಕೇ ಬೇಕು ಅಂತ ಕೇಳಬೇಕಲ್ಲ. 26 ಮಂದಿ ಹಿಂದೂಗಳ ಹತ್ಯೆ ಆಯ್ತಲ್ಲ. ಪಲ್ಲವಿ ಅವರ ಬಳಿ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ದಕ್ಕೆ ಮೋದಿ ಅವರು ಒಂದು ಉತ್ತರ ಕೊಡಬೇಕಲ್ಲ. ಮಂಜುನಾಥ್ ಅವರ ಸಾವಿಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಲ್ವಾ. ಯಾರ್ಯಾರ ಧರ್ಮ ಕೇಳಿ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡಿದ್ರಲ್ಲ, ಅವರಿಗೆ ತಕ್ಕ ಉತ್ತರ ಕೊಡಬೇಕಲ್ಲ. ಆಮೇಲೆ ಮತ್ತೊಂದು ಕಡೆ 14 ಜನ ನಮ್ಮ ನಾಗರಿಕರನ್ನ ಕೊಂದ್ರಲ್ಲ ಪೂಂಚ್ನಲ್ಲಿ, ಅದಕ್ಕೊಂದು ಉತ್ತರ ಬೇಕಲ್ವಾ. ಪದೇ ಪದೇ ಮೌಲಾನಾ ಅಜರ್ ಮಸೂದ್ ಆತನ ಹೆಣ ಬೇಕಲ್ವಾ. ಆಮೇಲೆ ಮೊಹಮ್ಮದ್ ಸಯೀದ್, ಹಫೀಜ್ ಮೊಹಮ್ಮದ್, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಆತನನ್ನು ಕೊಡಿ ಅಂತ ಕೇಳಬೇಕಲ್ಲ. ಈ ಎಲ್ಲ ವಿಚಾರಗಳನ್ನು ಗಟ್ಟಿ ದನಿಯಲ್ಲಿ ಕೇಳುತ್ತಾರೆ ಅನ್ನುವಂಥ ಒಂದು ವಿಶ್ವಾಸ. ಯಾಕೆಂದರೆ ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಹಫೀಜ್ ಮೊಹಮ್ಮದ್ ಮತ್ತು ಮೌಲಾನಾ ಮಸೂದ್ ಅಜರ್ ಇವರಿಬ್ಬರ ಹೆಣ ಮತ್ತು ಮೊನ್ನೆ ಅಟ್ಯಾಕ್ ಮಾಡಿದಂಥ 4 ಭಯೋತ್ಪಾದಕರ ಜೀವಂತವಾಗಿ ಅವರು ಸಿಕ್ಕಿದರೆ, ನಮ್ಮ ವಶಕ್ಕೆ ಕೊಟ್ಟರೆ ಒಂದು ಯುದ್ಧ ಗೆದ್ದ ಹಾಗೆ ಕದನ ವಿರಾಮ ಘೋಷಣೆ ಮಾಡುವನ್ನು ಯಾರೂ ಅಷ್ಟು ಬೇಗ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಬಹಳ ಪ್ರಮುಖವಾಗಿ ಕದನ ವಿರಾಮ ಯಾರಪ್ಪ ಬಯಸ್ತಾರೆ? ಒಂದು, ನಾವು ಸೋತ್ ಹೋಗ್ಬಿಡ್ತೀವಿ ಅನ್ನೋ ಭಯ ಇರುವವರು. ಭಾರತ ಆ ಪರಿಸ್ಥಿತಿಯಲ್ಲಿತ್ತ? ಖಡಾಖಂಡಿತವಾಗಿಯೂ ಅಲ್ಲ. ಇಲ್ಲದೆ ಹೋದ್ರೆ ಶಾಂತಿ ಸ್ಥಾಪನೆ ಆಗಬೇಕು ಅಂತ ಬಯಸುವವರು. ಪಾಕಿಸ್ತಾನ ನಮಗೆ ಕೊಟ್ಟ, ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಪೋಷಿಸಿದ ಉಗ್ರರು ಭಾರತಕ್ಕೆ ಕೊಟ್ಟ ಆಘಾತಗಳಿದೆಯಲ್ಲ, ಅದನ್ನೆಲ್ಲ ಕಣ್ಣಾರೆ ನೋಡಿ ಕೂಡ ನಮಗೆ ಶಾಂತಿ ಬೇಕು ಅಂತ ಬಯಸೋ ಪರಿಸ್ಥಿತಿಲಿತ್ತ ಭಾರತ? ಅದು ಕೂಡ ಖಡಾಖಂಡಿತವಾಗಿಲ್ಲ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ, ಅದರಲ್ಲೂ 2 ದಿನದ ದಾಳಿಯಲ್ಲಿ ಆಲ್ಮೋಸ್ಟ್ ಪಾಕಿಸ್ತಾನದ ಅರ್ಧ ಸೇನೆ ಬಲವನ್ನೇ ಅಳಿಸಿ ಹಾಕಿದ್ದ ಭಾರತ ಈಗ ಕದನ ವಿರಾಮಕ್ಕೆ ಯಾಕೆ ಮುಂದಾಯಿತು? ಒಂದೇ ಒಂದು ಕಣ್ಮುಂದೆ ಕಾಣ್ತಾ ಇರುವ ಆಪ್ಷನ್, ಕೆಲವೊಂದು ಬಾರಿ ಸ್ಟ್ರಾಟಜಿಕಲಿ ಯೋಚನೆ ಮಾಡಿದಾಗ 1 ಹೆಜ್ಜೆ ಹಿಂದಿಟ್ಟು 2 ಹೆಜ್ಜೆ ಮುಂದೋಗಿ ಹೊಡೆಯೋ ನಿರ್ಧಾರ ಹೀಗೇನಾದರೂ ಆಗಿದೆಯಾ? ಮಧ್ಯಸ್ಥಿಕೆ ವಹಿಸಿದ್ದು ಅಮೆರಿಕ. ಈಗ ಭಾರತ ಈ ಮಾತನ್ನು ಕೇಳದೆ ಹೋದರೆ
ನಾಳೆ ದಿನ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಿಲ್ಲಿಸಲಿಕ್ಕೆ ಆಯ್ಕೆ ಇತ್ತು ಭಾರತಕ್ಕೆ, ಆದರೆ ಭಾರತ ಮಾತು ಕೇಳಲಿಲ್ಲ. ಇಂಥದ್ದೊಂದು ಅಪವಾದ ಬಂದುಬಿಡುತ್ತಾ? ಹಾಗಾಗಿ ಎನಿವೇ ಪಾಕಿಸ್ತಾನ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಿಲ್ಲ. ಪಾಕಿಸ್ತಾನದ DGMO ಕರೆ ಮಾಡಿದ್ರು ಸರಿ, ಆದರೆ ಪಾಕಿಸ್ತಾನದ ಮುಲ್ಲಾ ಜನರಲ್ ಅವನೇನು ಮಾಡ್ತಿದ್ದಾನೆ? ಸುಮ್ಮನಿರ್ತಾನ ಯುದ್ಧ ನಿಲ್ಲಿಸ್ಬಿಟ್ಟು? ಭಾರತಕ್ಕಿದೆಯಾ ವಿಶ್ವಾಸ? ಎನಿವೇ ಕದನ ವಿರಾಮ ಉಲ್ಲಂಘನೆ ಮಾಡುತ್ತೆ ಪಾಕಿಸ್ತಾನ, ಅಪ್ಪರ್ ಹ್ಯಾಂಡ್ ನಮ್ಮದಾಗುತ್ತೆ, ಈ ವಿಶ್ವಾಸ ಇದೆಯಾ? ಅಥವಾ 2 ದಿನದ ನಂತರದಲ್ಲಿ ನಡೆಯಲಿರುವ ಈ ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನದ ಮುಂದೆ ಪಾಕಿಸ್ತಾನ ಈಡೇರಿಸಲಿಕ್ಕೆ ಸಾಧ್ಯವಾಗದ ಡಿಮ್ಯಾಂಡ್ಗಳನ್ನು ಇಟ್ಟು ಮತ್ತೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವ ನಿರ್ಧಾರಕ್ಕೆ ಬರುತ್ತಾ ಭಾರತ? 2 ಸಾಧ್ಯತೆಯನ್ನು ಬಿಟ್ಟರೆ ಬೇರೆ ಸಾಧ್ಯತೆಗಳು ಈ ಕದನ ವಿರಾಮವನ್ನು ಭಾರತ ಒಪ್ಲಿಕ್ಕಂತೂ ಕಾಣ್ತಿಲ್ಲ. ಅಮೆರಿಕದ ಪ್ರಭಾವ, ಟ್ರಂಪ್ ಹೇಳಿಬಿಟ್ರು, ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಾದರೆ 2 ದಿನದ ನಂತರದಲ್ಲಿ ನಡೆಯುವ ಮಾತುಕತೆ ಸಂದರ್ಭದಲ್ಲಿ ಏನು ಡಿಮ್ಯಾಂಡ್ ಮಾಡಬೇಕು? ಪಹಲ್ಗಾಮ್ನಲ್ಲಿ ರಕ್ತ ಹರಿಸಿದಂತಹ ಆ 4 ದಾಳಿಕೋರರು ಹುಡುಕೊಡಿ ಅವರನ್ನ. ನಮಗೆ ಗೊತ್ತಿದೆ ಪಾಕಿಸ್ತಾನಕ್ಕೆ ಅವ್ರು ಎಲ್ಲಿದ್ದಾರೆ ಅನ್ನೋದು. ಹುಡುಕೊಡಿ ಅವರನ್ನ, ಡಿಮ್ಯಾಂಡ್ ಇಡಬೇಕು ಭಾರತ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಕೊಡಿ ಭಾರತದ ವಶಕ್ಕೆ, ಕೇಳಲೇಬೇಕು ಭಾರತ. ಮುಂಬೈ ದಾಳಿಯ ಮತ್ತೋರ್ವ ಮಾಸ್ಟರ್ ಮೈಂಡ್ ಸಾಜಿದ್ ಮಜೀದ್ ಕೊಡಿ ಭಾರತದ ವಶಕ್ಕೆ. 1993ರ ಬಾಂಬೆ ಬ್ಲಾಸ್ಟ್ನ ರೂವಾರಿ ದಾವೂದ್ ಇಬ್ರಾಹಿಂ ಎಲ್ಲಿದ್ದಾನೆ? ಪಾಕಿಸ್ತಾನಕ್ಕೆ ಗೊತ್ತಿಲ್ವಾ? ಕೊಡಿ ಇನ್ಫಾರ್ಮೇಶನ್. 1993ರ ಬಾಂಬೆ ಬ್ಲಾಸ್ಟ್ ರೂವಾರಿ ಮೆಮೋನ್ ಇಬ್ರಾಹಿಂ, ಪಾಕಿಸ್ತಾನಕ್ಕೆ ಗೊತ್ತಿದೆ ಈತ ಎಲ್ಲಿದ್ದಾನೆ ಅಂತ ಹೇಳಿ. ಭಾರತ ವಿರೋಧಿ ಕೃತ್ಯವನ್ನ ಮಾಡಿದ ಛೋಟಾ ಶಕೀಲ್ ಕೊಡಿ ವಾಪಸ್ ಭಾರತಕ್ಕೆ. ಮೌಲಾನಾ ಮಸೂದ್ ಅಜರ್ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿ ಪಾಕಿಸ್ತಾನದಲ್ಲಿ ಬಿಟ್ಟಿ ಬಿರಿಯಾನಿ ತಿನ್ಕೊಂಡು ಬಿದ್ದಿರುವ ಈತನನ್ನ ವಾಪಸ್ ಕೊಡಿ ಭಾರತಕ್ಕೆ. ಭಾರತದಲ್ಲಿ ಉಗ್ರ ಕೃತ್ಯ ನಡೆಸ್ತಲೇ ಇರುವ ಸೈಯದ್ ಸಲಾಹುದ್ದೀನ್ ಬೇಕು ಭಾರತಕ್ಕೆ ವಾಪಸ್. 1999ರ ವಿಮಾನ ಅಪಹರಣ ಸಲೀಂ ಮೊಹಮ್ಮದ್ ಭಾರತಕ್ಕೆ ಬೇಕೇ ಬೇಕು ವಾಪಸ್. ಅದೇ ಪ್ರಕರಣದಲ್ಲಿ ಚೀಮಾ ಅಜಮ್ ಕೊಡಿ ಭಾರತಕ್ಕೆ ವಾಪಸ್, ಕೇಳಲೇಬೇಕು ಭಾರತ. ಡಿ ಗ್ರೂಪ್ನ ಸದಸ್ಯ ರಿಯಾಜ್ ಅಬೂಬಕರ್ ಖತ್ರಿ ಇವರನ್ನೆಲ್ಲ ಫ್ರೀಯಾಗಿರೋಕ್ ಬಿಟ್ಟು ಪಾಕಿಸ್ತಾನದ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಬಿಳಿ ಬಾವುಟ ತೋರಿಸಿ ಮುಗೀತು ಯುದ್ಧ ಅಂದ್ರೆ ಅಲ್ಲಿ ಹೋಗಿ ಮಾತುಕತೆ ಮಾಡಿದವರ ವಿರುದ್ಧ ಭಾರತೀಯರ ಆಕ್ರೋಶ ಸಹಜವಾಗಿ ಕಟ್ಟೆ ಹೊಡೆಯುತ್ತೆ. ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ವಿರುದ್ಧ ಈ ಕದನವನ್ನ, ಪಾಕಿಸ್ತಾನ ಪ್ರೇರಿತ ಉಗ್ರವಾದದ ವಿರುದ್ಧ ಕದನನ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿದ ಮೋದಿ ಮೇಲೆ ವಿಶ್ವಾಸ ಕಳೆದುಕೊಳ್ತಾರೆ ಜನ. ನಾವು ವೆಸ್ಟರ್ನ್ ಆರ್ಡರ್ಸ್, ಅಮೆರಿಕಾದಂತಹ ವೆಸ್ಟರ್ನ್ ಆರ್ಡರ್ಸ್ಗೆ ತಲೆ ಬಗ್ಗೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ ಎಸ್ ಜೈಶಂಕರ್ ಅವ್ರ ಮೇಲೆ ವಿಶ್ವಾಸ ಕಳೆದುಕೊಳ್ತಾರೆ ಭಾರತೀಯರು. ಡಿಮ್ಯಾಂಡ್ ಇಡ್ಲೇಬೇಕು. ಓಕೆ, ಈಗ ಬರ್ತಾ ಇರುವಂಥ ಒಂದು ಸುದ್ದಿ, ಬನ್ನಿ ಬ್ರೇಕಿಂಗ್ ನ್ಯೂಸ್. ಹೇಗೆಲ್ಲ ಪರಿಸ್ಥಿತಿ ಇತ್ತು 2 ದಿನದಲ್ಲಿ, ಹೇಗೆಲ್ಲ ಆಗೋಯ್ತು. ನಾವು ಬೆಳಗ್ಗೆ ಬಂದ್ವಿ, ರಾತ್ರಿ ಹಗಲು ರಾತ್ರಿ ಅನ್ನೋದೇ ಫುಲ್ ಬೆಳಗಿನ ತನಕ ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ನಾವು ಮೂಗು ತೂರಿಸೋದಿಲ್ಲ. ಅಮೆರಿಕ ಉಪಾಧ್ಯಕ್ಷ ಹೇಳಿದ್ರು, ಇದು ನಿಮ್ಮ ರಗಳೆ, ನಾವು ಬರಲ್ಲ, ನೀವೇ ಮಾಡ್ಕೊಂಡಿದ್ದೀರಿ. ಈಗ ಅಮೆರಿಕವೇ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಸ್ಥಾಪನೆ ಮಾಡಬೇಕು, ಕದನ ವಿರಾಮ ಘೋಷಿಸಿ ಅಂತ ಹೇಳಿದೆ. ಇದೇನು ಡಬಲ್ ಗೇಮಾ? ಮತ್ತೊಂದು ಕಡೆ IMFನಿಂದ 18,000 ಕೋಟಿ ರೂಪಾಯಿ ದುಡ್ಡನ್ನು ಕೊಡಿಸಿದೆ ಅಮೆರಿಕ. ಯಾಕೆಂದರೆ IMFನಲ್ಲಿ 32% ಅಮೆರಿಕಾದ ಹಿಡಿತ ಭಾಳ ಜಾಸ್ತಿ ಇದೆ. ಅವರು ಹೇಳಿದರೆ ಮಾತ್ರ ದುಡ್ಡು ಕೊಡೋದು. ಒಂದು ಕಡೆ ದುಡ್ಡು ಕೊಟ್ಟಿದೆ, ಒಂದು ಕಡೆ ನಮಗೆ ಘಾಸಿ ಮಾಡಿದೆ ಪಾಕಿಸ್ತಾನ. ಹಾಗಿದ್ರೆ 26 ಮಂದಿ ತೀರ್ಕೊಂಡ್ರಲ್ಲ, 14 ಮಂದಿ ಭಯೋತ್ಪಾದಕರ ದಾಳಿಗೆ ಮತ್ತೆ ತುತ್ತಾದ್ರಲ್ಲ, ಆ 40 ಮಂದಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡೋರು ಯಾರು? ಹಮ್ ಏಕ್ ಏಕ್ ಕೋ ಚುನ್ ಚುನ್ ಕೆ ಮಾರೆಂಗೆ, ಗುಸ್ಕೆ ಮಾರೆಂಗೆ. ಆಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡುವಾಗ ಅಮೆರಿಕಾಗೆ ಪತ್ರ ಬರೆಯುವ ಅಗತ್ಯವೇನಿದೆ? ಕ್ಯೂ ಒಬಾಮಾ ಇದನ್ನೆಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ದಾಗ ನಮ್ಮ ಶಾಶ್ವತ ವೈರಿ ಪಾಕಿಸ್ತಾನಕ್ಕೆ ಎಡೆಮುರಿ ಕಟ್ಟುವಂತಹ, ಅದನ್ನು ಬಗ್ಗು ಬಡಿಯುವಂಥ, ಅದನ್ನೊಂದು ಅಪಾಹಿಜ ದೇಶವನ್ನಾಗಿ ಮಾಡುವಂತಹ ಪಾಕಿಸ್ತಾನ ಮುಂದೆಂದೂ ಕೂಡ ಭಾರತದ ಬಗ್ಗೆ ಯುದ್ಧದ ಮಾತಿರಲಿ, ಒಳನುಸುಳುಕೋರನ್ನು ಕಳಿಸೋದಿರಲಿ,
ಯುದ್ಧ ಅದೆಲ್ಲ ಆಮೇಲಿನ ಮಾತು. ಆದರೆ ಭಾರತ ಅಂದ ತಕ್ಷಣ ಅದರ ಎದೆಯಲ್ಲಿ ಒಂದು ಭಾರ ಕೂತುಕೊಳ್ಳುವ ಹಾಗೆ ಮಾಡುವಂಥದ್ದಾಗಬೇಕಾಗಿತ್ತು ಅನ್ನೋದು ಪ್ರತಿಯೊಬ್ಬರ ಆಸೆ. ನರೇಂದ್ರ ಮೋದಿ ಅವರು ಪದೇ ಪದೇ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಹೇಳಿದರು, ಇದಕ್ಕೆ ಉತ್ತರ ನೀವು ಏನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ವಿಪರೀತವಾಗಿ ಕೊಡ್ತೀವಿ. ಆದರೆ ನಮ್ಮ ಸೇನೆ ಈಗಲೂ ಕೂಡ ಆ ಉತ್ತರ ಕೊಡೋದಕ್ಕೆ ರೆಡಿಯಾಗಿದೆ. ಆದರೆ ಕದನ ವಿರಾಮ 48 ಗಂಟೆ, ಆ 48 ಗಂಟೆಯ ಆ ಸಂದರ್ಭದಲ್ಲಿ ಭಾರತ ಇಡಬೇಕಾದ ಡಿಮಾಂಡ್ಗಳೇನು ಅನ್ನೋದನ್ನು ಜನತೆ ಕೂಡ ನಿರೀಕ್ಷೆ ಮಾಡ್ತಾ ಇದೆ. ವೀಕ್ಷಕರೇ, 2019ರಲ್ಲಿ ದ ಗಾರ್ಡಿಯನ್ ಎನ್ನುವಂಥ ಪತ್ರಿಕೆ ಮುಖಾಂತರ ಒಂದು ಸರ್ವೆ ನಡೆಸಲಾಗಿತ್ತು. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಮಾಣು ಯುದ್ಧವಾದರೆ ಏನಾಗತ್ತೆ ಅಂತೇಳಿ. ಪರಮಾಣು ಯುದ್ಧ ನಡೆದರೆ ಅರ್ಧ ಪ್ರಪಂಚ ಖಲಾಸಾಗತ್ತೆ. ಎರಡು ದೇಶಗಳ ಬಳಿ ಸುಮಾರು 300ಕ್ಕಿಂತಲೂ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳಿವೆ. ರಷ್ಯಾದ ಬಳಿ 5,000 ಪರಮಾಣು ಶಸ್ತ್ರಾಸ್ತ್ರ ಇದೆ. ಅಮೆರಿಕ ಬಳಿ ಇದೆ, ಚೀನಾ ಬಳಿ ಇದೆ. ಆ ನಂತರ ನಮ್ಮ ಬಳಿ 200-250 ಬಾಂಬ್ ಹಾಕಿದ 2 ವಾರದಲ್ಲಿ ಅದರ ವಿಕಿರಣ, ಅದರ ಗಾಳಿ, ವಿಕಿರಣದ ಗಾಳಿ ಇಡೀ ಜಗತ್ತಿಗೆ ಹರಡುತ್ತೆ. ಕೇವಲ ಪಾಕಿಸ್ತಾನದ ಯಾವುದೋ ಒಂದು ಜಾಗ, ಭಾರತದ ಒಂದು ಜಾಗ ಅಲ್ಲ. ನಾಗಸಾಕಿ ಮತ್ತು ಹಿರೋಶಿಮಾದಲ್ಲಿ 2ನೇ ವರ್ಲ್ಡ್ ವಾರ್ ಟೈಮಲ್ಲಿ ಹಾಕಿದಂಥ ಬಾಂಬ್ಗಳಿಂದಾಗಿ ಈಗಲೂ ಅಲ್ಲಿ ಹುಟ್ಟುವಂಥ ಮಕ್ಕಳು ಒಮ್ಮೊಮ್ಮೆ ವಿಶೇಷ ಚೇತನರಾಗಿ ಹುಟ್ಟುತ್ತಾರೆ. ಈಗಿನ ಬಾಂಬ್ ಅದಕ್ಕಿಂತ 1000 ಪಟ್ಟು ಪ್ರಭಾವಶಾಲಿಯಾಗಿರುವಂಥದ್ದು. ಹೈಡ್ರೋಜನ್ ಬಾಂಬ್ ಇದೆ. ಮೋಡಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಆಮ್ಲದ ಮಳೆಯಾಗತ್ತೆ, ಆ್ಯಸಿಡ್ ಮಳೆಯಾಗತ್ತೆ. ಆ ಮಳೆಯಿಂದ ವಿಕಿರಣ ಭೂಮಿ ಸೇರಿ ವರ್ಷಗಟ್ಟಲೆ ಇರುತ್ತೆ, ಬೆಳೆ ಬರೋದಿಲ್ವಂತೆ. ಇದೆಲ್ಲವೂ ಕೂಡ ರಿಸರ್ಚಿಂದ ಬಂದಿರೋದು. 16 ವರ್ಷಗಳ ಕಾಲ ಮೆಕ್ಕೆ, ಭತ್ತ, ಗೋಧಿ 40% ಕುಸಿತ ಉಂಟಾಗತ್ತೆ. ಅಣುಬಾಂಬ್ ಬಿದ್ದ 60 ದಿನಕ್ಕೆ ಮಾತ್ರ ಆಹಾರ ಉಳಿಯುತ್ತದೆ. ಜಗತ್ತಿನಾದ್ಯಂತ 100-200 ಕೋಟಿ ಜನ ಸಾವಿಗೀಡಾಗ್ತಾರೆ. ಇದರ ಜೊತೆಗೆ ಪೂರ್ಣ ಪ್ರಮಾಣದ ಅಣ್ವಸ್ತ್ರ ದಾಳಿ ನಡೆದರೆ ಜಗತ್ತು ಐಸ್ ಏಜ್ ಕಾಲಕ್ಕೆ ಹೋಗುತ್ತಂತೆ, ಅಷ್ಟು ಹಿಂದಕ್ಕೆ ಹೋಗುತ್ತೆ. ಜಗತ್ತಿನಾದ್ಯಂತ 90% ಜನ ಸತ್ತು ಹೋಗ್ತಾರೆ. ಇಂಗಾಲದ ಮೋಡಗಳಿಂದ 70% ಓಝೋನ್ ನಾಶವಾಗತ್ತೆ. ಭಾರತ ಮತ್ತು ಪಾಕ್ನ ಪ್ರಮುಖ ನಗರಗಳು ಮತ್ತು ವಿಶ್ವದ ಅನೇಕ ಭಾಗಗಳು ಸಂಪೂರ್ಣ ನಾಶವಾಗತ್ತೆ. ಮೂಲಸೌಕರ್ಯ ಕುಸಿದು ವಾಸಕ್ಕೆ ಅಯೋಗ್ಯವಾಗತ್ತೆ ಭೂಮಿ. ಇಂಧನ ಮತ್ತು ಹಣಕಾಸು ಕ್ಷೇತ್ರಗಳು ಕಂಪ್ಲೀಟ್ ಕುಸಿದೋಗುತ್ತೆ. ಹೊಗೆ, ಉಷ್ಣಗಾಳಿ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತೆ. ಗಾಳಿಯಿಂದ 100 ಕಿಲೋಮೀಟರ್ಗಳು ಸುಟ್ಟು ಬೂದಿಯಾಗತ್ತೆ. ಎಲ್ಲ ಕಡೆ ಬೂದಿ ಬೂದಿ ಬೂದಿ. ಪರಮಾಣು ದಾಳಿಯಿಂದ ಅಂಗವೈಕಲ್ಯ ಸಾಧ್ಯತೆ. ಮುಂದೆ ಹುಟ್ಟುವ ಮಕ್ಕಳು ಅಂಗವೈಕಲ್ಯವನ್ನು ಅನುಭವಿಸಬೇಕಾಗತ್ತೆ. ಬಿಸಿ ಗಾಳಿಯಿಂದ ಜನ ಉಸಿರುಗಟ್ಟಿ ಸಾಯ್ತಾರೆ. ಓಝೋನ್ ಪದರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆಮ್ಲ ಮಳೆಯಿಂದ ಲಕ್ಷಾಂತರ ಜನ, ಆ್ಯಸಿಡ್ ಮಳೆ ಸರ್, ಆ್ಯಸಿಡ್ ಮಳೆ ಆಕಾಶದಿಂದ ಬೀಳೋದೆ, ಮಾರಣ ಹೋಮ ಆಗತ್ತೆ. ಇದು ಬಾಂಬ್, ಪರಮಾಣು ಬಾಂಬ್ನ ಪರಿಣಾಮಗಳು ಏನಾಗಬಹುದು ಅಂತೇಳಿ ಒಂದು ರಿಸರ್ಚ್ ಮಾಡಿದಾಗ ಬಂದಂಥ ಮಾಹಿತಿ. ಭಾರತ ಮತ್ತು ಪಾಕಿಸ್ತಾನ ಹೊಡೆದಾಡ್ಕೊಂಡ್ರು ಅಲ್ಲ, ಇಡೀ ವಿಶ್ವಕ್ಕೆ ಅದರ ವಿಕಿರಣ ತಾಗತ್ತೆ. ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟ ನಿರ್ಧಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ, ಯು ಜಸ್ಟ್ ಟ್ರಸ್ಟ್ ಪಾಕಿಸ್ತಾನ್, ಪಾಕಿಸ್ತಾನವನ್ನ ನಂಬಿ ಅಂತ ಹೇಳಿ. ಯಾಕೆ ಹೀಗೆ? ಪಾಕಿಸ್ತಾನ ಆಡೋದೊಂದು ಮಾಡೋದೊಂದು ಮತ್ತೆ ಪ್ರೂವ್ ಆಗ್ತಾ ಇದೆ. ಅಲ್ಲಿ ಹೋಗಿ ಅಮೆರಿಕದ ಮುಂದೆ ಮಂಡಿ ಊರಿ ಕದನ ವಿರಾಮದ ಭಿಕ್ಷೆ ಬೇಡಿದ ಪಾಕಿಸ್ತಾನ ಮತ್ತೆ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಕದನ ಉಲ್ಲಂಘನೆಯ ಸುದ್ದಿ ಬರ್ತಾ ಇದೆ. ಕನ್ಫರ್ಮೇಷನ್ ಆಗಬೇಕಾಗಿದೆ. ಯಾಕಂದರೆ ಕದನ ವಿರಾಮ ಅಂತ ಅಮೆರಿಕ ಹೇಳಿದ ನಂತರ ಕೂಡ ಪಾಕಿಸ್ತಾನ ಕೇಳ್ತಾ ಇಲ್ಲ ಅಂತಂದರೆ, ಅಮೆರಿಕ ಹೇಳಿದ ನಂತರ ಕೂಡ ಕದನ ವಿರಾಮ ಪಾಕಿಸ್ತಾನಕ್ಕೆ ಕೇಳ್ತಾ ಇಲ್ಲ ಅಂತಂದರೆ ಎಂಥವು ಇದು? ಅದಕ್ಕೆ ಭಾಷಾ ಅರ್ಥ ಆಗಿಲ್ವಾ? ಉದಂಪುರದಲ್ಲಿ ಬ್ಲ್ಯಾಕ್ಔಟ್, ಸೈರನ್ ಸದ್ದು ಬರ್ತಾ ಇರುವಂಥ ಸುದ್ದಿ. ಗಡಿಯಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಒಂದು ಸುದ್ದಿ ಬರ್ತಾ ಇದೆ.
ಅಕ್ನೂರ್ ಸೆಕ್ಟರ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಆಯ್ತಾ ಆಗಿದ್ರೆ ಆರ್ಟಿಲರಿ ಮೂಲಕ ಪಾಕಿಸ್ತಾನ ಫೈರಿಂಗ್ ಮಾಡ್ತಾ ಇನ್ನು ಭಾರತದ ಮೇಲೆ ಡ್ರೋನ್ ದಾಳಿಗೆ ಯತ್ನ ನಡೆಯುತ್ತಾ ಉದಂಪುರ್ನಲ್ಲಿ ಡ್ರೋನ್ ದಾಳಿಗೆ ಯತ್ನ ನಡೆಯುತ್ತಾ ಕದನ ವಿರಾಮ ಉಲ್ಲಂಘನೆ ಆಯ್ತಾ ಅಮೆರಿಕದ ಮಾತನ್ನೇ ಧಿಕ್ಕರಿಸ್ತಾ ಗೊತ್ತಾಗ್ತಾ ಇಲ್ಲ ಇಂಥ ಒಂದು ಸುದ್ದಿ ಅಂತೂ ಬರ್ತಾ ಇದೆ ಈಗ. ಮೂರು ಗಂಟೆ ಕದನ ವಿರಾಮದ ಘೋಷಣೆಯಾಗಿ 5 ಗಂಟೆಯಿಂದ ಲೆಕ್ಕ ಹಾಕಿದ್ರೆ 3:30-4 ಗಂಟೆ ಸಮಯ. ಪಾಕಿಸ್ತಾನದ ಒಪ್ಪಂದಕ್ಕೆ ವ್ಯಾಲಿಡಿಟಿ ಅಷ್ಟೇನಾ? ಪಾಕಿಸ್ತಾನದ ಮಾತಿನ ವ್ಯಾಲಿಡಿಟಿ ಇಷ್ಟೇ ಅನ್ನೋದು ಗೊತ್ತಿದ್ದೇ ಭಾರತ ಈ ಜಾಣ ನಡೆಯನ್ನ ಇಡ್ತಾ ಕದನ ವಿರಾಮನ ಓಕೆ ಅದು ಒಂದು ನೋಡೋಣ. ಪಾಕಿಸ್ತಾನ ಏನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅದಾದ ಮೇಲೆ ನಾವೇನು ಮಾಡಬೇಕು ಅನ್ನೋದನ್ನು ಜಗತ್ತಿಗೆ, ಅದರಲ್ಲೂ ವಿಶೇಷವಾಗಿ ಅಮೇರಿಕಾಗೆ ತಿಳಿಸ್ತೀವಿ ಅನ್ನೋ ನಿರ್ಧಾರ ಭಾರತ ಮಾಡ್ತಾ ಡ್ರೋನ್ ದಾಳಿ, ಮತ್ತೊಮ್ಮೆ ಡ್ರೋನ್ ದಾಳಿಗೆ ಪ್ರಯತ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಿದೆ. ಕನ್ಫರ್ಮೇಷನ್ಗಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ. ಎಸ್, ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಿದ್ರೆ ಇದು ನಿಖರವಾಯಿತು. ವಾಟ್ ದ ಹೆಲ್ ಜಸ್ಟ್ ಹ್ಯಾಪನ್ ಟು ದ ಸೀಸ್ ಫೈರ್? ಎಕ್ಸ್ಪ್ಲೋಷನ್ ಹರ್ಡ್ ಅಕ್ರಾಸ್ ಬಾರ್ಡರ್. ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಖುದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ. 3.5 ತಾಸಿನ ಮರ್ಯಾದೆ ಕೊಟ್ಟಿಲ್ಲ ಅಮೆರಿಕದ ಮಧ್ಯಸ್ಥಿಕೆಗೆ ಪಾಕಿಸ್ತಾನ. 3.5 ತಾಸಿನ ಮರ್ಯಾದೆ ಕೊಟ್ಟಿಲ್ಲ ಅಮೆರಿಕದ ಮಧ್ಯಸ್ಥಿಕೆಗೆ ಪಾಕಿಸ್ತಾನ. ಖುದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ದೃಢೀಕರಿಸಿದ್ದಾರೆ. ಸೀಸ್ ಫೈರ್. ಎಲ್ಲಿ ಹೋಯ್ತು ಸೀಸ್ ಫೈರ್? ದೊಡ್ಡ ಸ್ಫೋಟದ ಶಬ್ದ ಶ್ರೀನಗರದಲ್ಲಿ ಕೇಳೋಕೆ ಸಿಕ್ಕಿದೆ. ಪಾಕಿಸ್ತಾನ ನಾಳೆ ಬಂದು ಹೇಳ್ಬೋದು ಇದು ಭಾರತ ತನ್ನನ್ನು ತಾನೇ ಹಾಕೊಂಡ ಸ್ಫೋಟಕ. ಮೊನ್ನೆ ಹೇಳ್ತಲ್ಲ ಅಮೃತ್ಸರದಲ್ಲಿ ಭಾರತದ್ದೇ ಮಿಸೈಲ್ಗಳು ಸ್ಫೋಟಿಸ್ಕೊಳ್ತು ಅಂತ ಹೇಳಿ. ಹಾಗೆ ನಾಳೆ ಪಾಕಿಸ್ತಾನ ಸುಳ್ಳು ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಶ್ರೀನಗರದಲ್ಲಿ ಸ್ಫೋಟದ ಸದ್ದು, ಶ್ರೀನಗರದಲ್ಲಿ ಭಾರಿ ಸ್ಫೋಟದ ಸದ್ದು ಅಂತ ಹೇಳಿ ಖುದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡುವ ಮೂಲಕ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅನ್ನೋದನ್ನ ದೃಢೀಕರಿಸ್ತಾ ಇದ್ದಾರೆ. ಒಂದು ವೇಳೆ ಇದು ನಿಜವೇ ಆಗಿದ್ದರೆ ಕದನ ವಿರಾಮ ಉಲ್ಲಂಘನೆ ಭಾರತಕ್ಕೆ ಸಂಪೂರ್ಣವಾದಂಥ ಒಂದು ಅಧಿಕಾರ ಸಿಗತ್ತೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ, ಮತ್ತು ಅಮೆರಿಕ ಕೂಡ ಮುಖಭಂಗ ಅನುಭವಿಸಿದಂಗಾಗತ್ತೆ. ಕೇವಲ ಭಾರತದ ಜೊತೆಗೆ ಇದರ ಚೆಲ್ಲಾಟ ಮಾತ್ರವಲ್ಲ, ಅಮೆರಿಕವನ್ನು ಕೂಡ ಒಂದು ರೀತಿಯಲ್ಲಿ ನಗೆಪಾಟಲಿಗೆ ಈಡು ಮಾಡಿದಂಥ ಸಂದರ್ಭ ಉಂಟಾಗಬಹುದು. ಯಾಕಂದರೆ ದೊಡ್ಡಣ್ಣ ಅನ್ನುವಂಥ ದೊಡ್ಡಸ್ತಿಗೆ ಖಂಡಿತವಾಗಲೂ ಇದ್ದೇ ಇರುತ್ತೆ. ಅದರ ಮಾತನ್ನೇ ಕೇಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆಗಬಹುದು ಅನ್ನುವಂಥ ಚರ್ಚೆಗಳು ಶುರುವಾಗಬಹುದು. ಕೆಲವು ದೃಶ್ಯಗಳು ಬರ್ತಾ ಇದೆ. ಆದರೆ ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡಿದ ಕಾರಣಕ್ಕಾಗಿ ಇದರ ಕನ್ಫರ್ಮೇಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತು ಕೂಡ ನಾವು ಫ್ಯಾಕ್ಟ್ ಚೆಕ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಹೀಗೂ ಸಾಧ್ಯ ಇದೆಯಾ? ಸರಿಯಪ್ಪ, ಪಾಕಿಸ್ತಾನ ಭಾರತ ಇದರ ನಡುವೆ ಅಮೆರಿಕ, ಅದು ಕೂಡ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ ನಂತರ ಕೂಡ ಅಮೆರಿಕವನ್ನು ಕೂಡ ಕೇರ್ ಮಾಡಲ್ವಾ? ಭಾರತವೇ ಹೈರಾಣ ಆಗಿಸಿಬಿಟ್ಟಿದೆ ಪಾಕಿಸ್ತಾನವನ್ನು. ಇಂಥ ಒಂದು ಅನುಮಾನಗಳು ಕೂಡ ಇದೆ ವೀಕ್ಷಕರೇ. ಆದರೆ ಶ್ರೀನಗರದಲ್ಲಿ ಒಂದು ದೊಡ್ಡ ಸದ್ದಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇವತ್ತು ಮಧ್ಯಾಹ್ನ ಅಷ್ಟೇ ಭಾರತ ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ, ಒಂದೇ ಒಂದು ಟೆರರ್ ಆಕ್ಟಿವಿಟಿ ಕಂಡ್ರೂ ಕೂಡ ಅದನ್ನ ನಾವು ಆಕ್ಟ್ ಆಫ್ ವಾರ್ ಅಂತ ಹೇಳಿ ಪರಿಗಣಿಸ್ತೇವೆ. ಹಾಗಾದ್ರೆ ಇದನ್ನ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರೋದು ಸತ್ಯವೇ ಆದರೆ ಭಾರತ ತನ್ನ ಮಾತಿಗೆ ತಕ್ಕಂತೆ,
ಭಾರತ ಸರ್ಕಾರ ತನ್ನ ಮಾತಿಗೆ ತಕ್ಕಂತೆ ವರ್ತಿಸುತ್ತಾ? ಇದು ಈಗಿನ ವಿಜುವಲ್ ಅಂತ ಹೇಳಲಾಗ್ತಾ ಇದೆ ಉಧಂಪುರ್ನಲ್ಲಿ. ಕೇವಲ ಶ್ರೀನಗರ ಮಾತ್ರವಲ್ಲ, ಉಧಂಪುರದಲ್ಲೂ ಕೂಡ ಸ್ಫೋಟದ ಸದ್ದು. ಶ್ರೀನಗರದ ಜೊತೆಯಲ್ಲೇ ಉಧಂಪುರದ ಸದ್ದು. ಎಲ್ಲಿ ಹೋಯ್ತು ಸೀಸ್ ಫೈರ್? ಎಲ್ಲಿ ಹೋಯ್ತು ಅಮೆರಿಕದ ಮಧ್ಯಸ್ಥಿಕೆ? ಪಾಕಿಸ್ತಾನದ DGMO ಕರೆ ಮಾಡಿ ಹೇಳೋದಕ್ಕೆ ಮರ್ಯಾದೆ ಕೊಡ್ತಾ ಇಲ್ವಾ ಪಾಕಿಸ್ತಾನದ ಸೇನೆ? ಅಥವಾ LOCಯಲ್ಲಿ ನಿಂತಿರೋದು ಪಾಕಿಸ್ತಾನದ ಸೈನಿಕರ ಅಥವಾ ಉಗ್ರವಾದಿಗಳ? ನಿಮಗೆ ಗೊತ್ತಿದೆ, ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಸೇನೆ ಎಲ್ಲವೂ ನಡೆಯೋದು ಟೆರರಿಸ್ಟ್ ಲೀಡರ್ಗಳ ಅಣತಿಗೆ ತಕ್ಕಂತೆ ಕೈಗೊಂಬೆ, ಉಗ್ರವಾದಿ ನಾಯಕರ ಕೈಗೊಂಬಂತೆ ವರ್ತಿಸುತ್ತೆ ಪಾಕಿಸ್ತಾನದ ಸರ್ಕಾರ ಹಾಗೆ ಸೇನಾಪಡೆ. ಹಾಗಾದ್ರೆ LOCಯಲ್ಲಿ ನಿಂತು ಈ ಸೀಸ್ ಫೈರ್ ವೈಲೇಟ್ ಮಾಡಿರೋದು ಉಗ್ರರು ಅನ್ನೋದು ಖಾತ್ರಿ ಆದ್ರೆ ಭಾರತಕ್ಕೆ ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧವನ್ನ ಸಾರಲಿಕ್ಕೆ ಸುವರ್ಣಾವಕಾಶ. ಈ ಹಿಂದೆ ಕೂಡ ಪಾಕಿಸ್ತಾನ ಇಂಥದನ್ನೇ ಮಾಡಿತ್ತು. ಅದು ನಾವು ಸೈನಿಕರಲ್ಲ, ಅದು ಭಯೋತ್ಪಾದಕರು ಮಾಡಿರೋದು. ಪ್ರಾಕ್ಸಿ ಅಂದರೆ ಅವರೇ ಆಗಿರ್ತಾರೆ. ಮೊನ್ನೆ ಅಲ್ಲಿ ಒಬ್ಬ ನಾಯಕನೇ ಹೇಳಿದ್ದ, ಮದ್ರಸಾಗಳಲ್ಲಿ ನಾವು 2ನೇ ಲೈನ್ನ ನಮಗೆ ಬೇಕಿರುವಂಥವರನ್ನು, ಅಂದರೆ ಭಯೋತ್ಪಾದಕರ ಬಗ್ಗೆನೇ ಹೇಳಿದ್ದ ಆತ. ಅವರು ನಮಗೆ ಮುಂದೆ ಬೇಕಾಗ್ತಾರೆ. ಜನರಲ್ ಪರ್ವೇಜ್ ಮುಷರಫ್ ಈ ಹಿಂದೆ ಹೇಳಿಕೆಯೊಂದರಲ್ಲಿ ಹೇಳಿದರು, ಹೌದು ನಾವು ಉತ್ತೇಜನ ಕೊಡ್ತಾ ಇದ್ದೇವೆ ಭಯೋತ್ಪಾದನೆಗೆ. ಈಗ ಪಾಕಿಸ್ತಾನ ಏನು ಹೇಳ್ಬೋದು ಅಂತಂದರೆ, ಅದು ನಾವಲ್ಲ, ಸೈನ್ಯ ಮಾಡ್ತಾ ಇರೋದಲ್ಲ, ಅದು ಭಯೋತ್ಪಾದಕರು ಮಾಡ್ತಾ ಇರೋದು, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಒಂದು. ಆಮೇಲೆ ಈ ಭಯೋತ್ಪಾದಕರಿಗೆ, ಈ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೈಬಾ, ಇವರಿಗೆ ಯಾವತ್ತೂ ಕೂಡ ಅಲ್ಲಿ ಶಾಂತಿ ಸ್ಥಾಪನೆ ಬೇಕಾಗಿರೋದಿಲ್ಲ. ಆದರೆ ಅದೇ ಭಯೋತ್ಪಾದಕರು ಕೂಡ ಅಮೇರಿಕಾದ ಮಾತನ್ನು ಕೂಡ ತಳ್ಳಿ ಹಾಕ್ತಾರೆ ಅಂತಂದರೆ ಕಂಟ್ರೋಲ್ ಇಲ್ವಾ ಪಾಕಿಸ್ತಾನಕ್ಕೆ? ಇದು ಒಂದು ರೀತಿಯಲ್ಲಿ ಉಧಂಪುರ್ನಲ್ಲಿ ನಡೀತಾ ಇರುವಂಥ ದೃಶ್ಯಾವಳಿಗಳಿವೆ. ಮತ್ತೊಂದು ಕಡೆ ಶ್ರೀನಗರದಲ್ಲಿ ಸ್ಫೋಟದ ಸದ್ದು ಮತ್ತು ವಿಜುವಲ್. ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ. ವೀಕ್ಷಕರೇ, ಮತ್ತೊಂದು ಹೇಳ್ತೀನಿ ಕೇಳಿ, ಇದು ಭಾಳ ಸೂಕ್ಷ್ಮವಾಗಿರಬೇಕಾಗತ್ತೆ. ಈ AI ತಂತ್ರಜ್ಞಾನ ಬಂದ ನಂತರ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಯಾರನ್ನು ಹೇಗೆ ಯಾಮಾರಿಸ್ತಾರೆ ಹೇಳಕ್ಕೆ ಬರಲ್ಲ. ಯಾಕಂದರೆ ಅನೇಕ ವಿಡಿಯೋ ಗೇಮ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ ಅದು ಯುದ್ಧದ ಸನ್ನಿವೇಶ ಅಂತ ಹೇಳುವಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿತ್ತು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇಂಥದ್ದೊಂದು ಆಗ್ತಾ ಇದೆ, ಈ ಥರ ಒಂದು ಸುದ್ದಿ ಬರ್ತಾ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅಂದರೆ ಅಮೇರಿಕಾದ ಮಾತು ಕೂಡ ಪಾಕಿಸ್ತಾನಕ್ಕೆ ನಕ್ಕ ಪಿಚ್ಚ ಆಗೋಯ್ತಾ ಅನ್ನುವಂಥ ಅನುಮಾನಗಳು ಬಂದರೆ ಹೆಂಗಾದೀತು? IMF ಮುಂದೆ ಸಾಲಕ್ಕಾಗಿ ಗೋಗರಿತಾ ಇದೆ ಪಾಕಿಸ್ತಾನ. IMFನಲ್ಲಿ ಸಾಲ ಸಿಗಬೇಕು ಅಂತಂದ್ರೆ ಅಮೆರಿಕದ ಒಪ್ಪಿಗೆ ಬಹಳ 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 ಮುಖ್ಯ. ಇಲ್ಲಿ ಇನ್ ಕೇಸ್ ಕದನ ವಿರಾಮ ಉಲ್ಲಂಘನೆ ಆಗಿರೋದು ನಿಜ ಅಂತಂದ್ರೆ ಅಮೆರಿಕ ಸಹಜವಾಗಿ ಕೆರಳುತ್ತೆ. ಇತ್ತ ಯುದ್ಧ, ಅತ್ತ ಸಾಲವೂ ಇಲ್ಲ. ಇಂಥ ಪರಿಸ್ಥಿತಿಗೆ ಹೋಗುತ್ತಾ ಪಾಕಿಸ್ತಾನ? ಜಮ್ಮು ಕಾಶ್ಮೀರದಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿರುವ ಬಗ್ಗೆ ಶಂಕೆ. ಶ್ರೀನಗರದ ಮೇಲೆ ಮತ್ತೆ ಡ್ರೋನ್ ದಾಳಿಯ ಪ್ರಯತ್ನ ಆಗಿದೆಯಾ? ಶ್ರೀನಗರದ ಹಲವೆಡೆ ಸ್ಫೋಟದ ಸದ್ದು. ಜಮ್ಮು ಕಾಶ್ಮೀರದ CM ಒಮರ್ ಅಬ್ದುಲ್ಲಾ ಖುದ್ದು ಟ್ವೀಟ್ ಮಾಡಿದ್ದಾರೆ ಈ ಬಗ್ಗೆ. ಓರ್ವ ಮುಖ್ಯಮಂತ್ರಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಬೇಕು ಅಂತಂದ್ರೆ ಮಾಹಿತಿ ಖಚಿತ ಇಲ್ಲದೆ ಹಾಕೋ ಸಾಧ್ಯತೆ ಬಹಳ ಕಡಿಮೆ. ಈಗಲೂ ಕೂಡ ಸರ್ಕಾರ, ಭಾರತ ಸರ್ಕಾರ ಇದರ ಬಗ್ಗೆ ಏನು ಹೇಳುತ್ತೆ ಅನ್ನುವಂಥ ಕುತೂಹಲ ಇದೆ. ದಾಳಿ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಮತ್ತು ಅದನ್ನು ಒಡೆದುರುಳಿಸುವಂಥ ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ದೀರಿ. ನೋಡಿ, ಅಲ್ಲಿಂದ ಬರ್ತಾ ಇದೆ, ಅದೊಂದು ಕಡೆ ಶೈನ್ ಆಗುತ್ತಲ್ವಾ, ಅದು ಹೊಡೆದುರುಳಿಸೋದು. ಓಕೆ, ರಂಜಿತ್ ನನ್ನೊಂದಿಗೆ ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ಭಾಳ
ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ವಿಚಾರವನ್ನು ರಿಪೋರ್ಟ್ ಮಾಡಿದಾಗಲೂ ಕೂಡ. ನೀವು ಅಲ್ಲಿ ಇದ್ದರೂ ಯಾಕೆಂತಂದರೆ ಸೌಂಡ್ಗಳು ಬರ್ತಾ ಇದೆ ಅನ್ನೋಂಥ ಮಾಹಿತಿಗಳು ಬರ್ತಾ ಇದೆ, ಆದರೆ ಇನ್ನೂ ಕೂಡ ಸರ್ಕಾರದಿಂದ ಕನ್ಫರ್ಮೇಷನ್ ಬರ್ತಾ ಇಲ್ಲ. ನಿಮಗಲ್ಲಿ ಕಂಡು ಬರ್ತಾ ಇರುವಂಥದ್ದೇನು? ಜಯಪ್ರಕಾಶ್ ಶೆಟ್ರೆ, ಇವತ್ತಂತೂ ನಾವು ಬೆಚ್ಚಿ ಬಿದ್ದಿದ್ವಿ ಜಯಪ್ರಕಾಶ್ ಶೆಟ್ರೆ, ಲಿಟ್ರಲಿ ಬೆಚ್ಚಿ ಬಿದ್ದಿದ್ವಿ ಜಯಪ್ರಕಾಶ್ ಶೆಟ್ರೆ. ಯಾವ ಕ್ಷಣದಲ್ಲಿ ಏನಾಗುತ್ತಂತ ಗೊತ್ತಿಲ್ಲ. ಇದೇ ನನ್ನ ನೆತ್ತಿ ಮೇಲೆ ಜಯಪ್ರಕಾಶ್ ಶೆಟ್ರೆ ಆ ಒಂದು ಬೆಳಕಿನ ಉಂಡೆ, ಬೆಂಕಿ ಉಂಡೆ ಇದೇ ನನ್ನ ನೆತ್ತಿ ಮೇಲೆ ಇಲ್ಲಿ ಕಾಣಿಸ್ಕೊಂಡ್ರೆ ನಾವೆಲ್ಲರೂ ಕೂಡ ಗಡಗಡ ನಡ್ಗೋಗಿದ್ವಿ. ವೆಹಿಕಲ್ಗಳೆಲ್ಲವೂ ಕೂಡ ಟಕ ಟಕ ಅಂತೇಳಿ ಮೂವ್ ಆಗ್ತಾ ಇದ್ರೆ ನೋಡಿ ಜಯಪ್ರಕಾಶ್ ಶೆಟ್ರೆ, ಯಾವೊಂದು ಲೈಟು ಕೂಡ ಇಲ್ಲ. ನಾವು ಲೈಟ್ ಸ್ವಲ್ಪ ಡಿಮ್ ಮಾಡ್ತೀವಿ. ಇದು ತುಂಬ 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 ಡೇಂಜರಸ್ ಸಮಯ ಇದು ನೋಡಿ. ಆ ಕಡೆಯಿಂದ ಒಂದು ರೀತಿಯಲ್ಲಿ ಮಿಸೈಲ್ ಅನ್ನೋ ರೀತಿಯಲ್ಲಿ ಒಂದು ಬೆಂಕಿನ ಉಂಡೆ ಕಾಣಿಸುತ್ತೆ. ಈ ಕಡೆಗೆ ಬರುತ್ತೆ, ಈ ಕಡೆಗೆ ಬಂದು ಇಲ್ಲಿ ಬ್ಲಾಸ್ಟ್ ಆಗುತ್ತೆ. ಸುಮಾರು ಒಂದು 10 ನಿಮಿಷದಿಂದ ನಿರಂತರವಾಗಿ ಇದೇ ರೀತಿಯ ಅಟ್ಯಾಕಿಂಗ್ ಈ ಭಾಗದಲ್ಲೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಇದು ಕದನ ವಿರಾಮ ಉಲ್ಲಂಘಿಸಿ ದಾಳಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಪಾಕಿಸ್ತಾನ ಅಮೆರಿಕದ ಎದುರು ಒಪ್ಕೊಂಡು ಬಂದಿದೆ, ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ, ಭಾರತ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡಬೇಕು ಅನ್ನೋದನ್ನು ಹೇಳಿದೆ. ಆದರೆ ಈಗ ಇಲ್ಲೆಲ್ಲವೂ ಕೂಡ ಕೇಳಿಬಂದಿದ್ದು ಶ್ರೀನಗರ ಸುತ್ತಮುತ್ತ ಫಸ್ಟ್ ಟೈಮ್ 15 ದಿನ ಆಗಿದೆ ಈ ಒಂದು ಘಟನೆಯಾಗಿ, ಭಾರತದ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರ ದಾಳಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡಿ 3 ದಿನ ಆಗಿದೆ. ಅದಾದ ನಂತರ ಫಾರ್ ದ ಫಸ್ಟ್ ಟೈಮ್ ಕಾಶ್ಮೀರದ ಸೇಫೆಸ್ಟ್ ಸಿಟಿ ಅಂತೇಳಿ ಇದನ್ನು ಕರೀತಾರೆ, ಶ್ರೀನಗರವನ್ನು ಕರೀತಾರೆ. ಆದರೆ ಶ್ರೀನಗರದಲ್ಲಿ ಇವತ್ತು ಸಂಭವಿಸಿರುವಂಥ ಈ ಎಲ್ಲ ಸ್ಫೋಟ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಶ್ರೀನಗರ ಸೇಫ್ ಅಲ್ಲ. ಶ್ರೀನಗರದಲ್ಲಿ ಏನೋ ಒಂದು ನಡೀತಾ ಇದೆ. ಬಹುಶಃ ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಬೇಕಾಗಿದೆ. ನಮ್ಮ ನೆತ್ತಿ ಮೇಲೇ, ಲಿಟ್ರಲಿ ನಮ್ಮ ನೆತ್ತಿ ಮೇಲೇ ಇಲ್ಲಿ ಬೆಂಕಿಯ ಉಂಡೆ ಕಾಣಿಸಿಕೊಂಡ್ರೆ ನಾವೆಲ್ಲರೂ ಕೂಡ ಗಡಗಡ ಅಂಥೇಳಿ ನಡುಗೋಗಿದ್ವಿ. ಯಾಕಂತ ಹೇಳಿದ್ರೆ ಅದು ಎಲ್ಲಿ ಬೀಳುತ್ತಂತೆ ಗೊತ್ತಿಲ್ಲ, ಅಲ್ಲೇ ಬ್ಲಾಸ್ಟ್ ಆಯ್ತದ್ದು. ಬ್ಲಾಸ್ಟ್ ಆಗಿ ಅಲ್ಲಿ ಆ ಉಂಡೆ ಅಲ್ಲೇ ಹೊಗೆಯಾಗಿ ಹಾಗಾಯಿತು. ಇದೇ ಎಕ್ಸಾಕ್ಟ್ ಇದೇ ಪಾಯಿಂಟ್ನಲ್ಲಿ ಒಂದು 4-5 ಸಲ ಬೆಂಕಿ ಉಂಡೆ ನಮ್ಮ ನೆತ್ತಿ ಮೇಲೆ ಕಾಣಿಸ್ಕೊಳ್ತು. ಹಾಗೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಅದು ಸ್ಫೋಟದ ಶಬ್ದ ಕೇಳಿಸ್ತಾ ಇದ್ದಂತೆ ನೋಡಿ. ಒಂದೇ ಒಂದು ಮನೆಯಲ್ಲಾದರೂ ಕೂಡ ನೀವು ನೋಡ್ತಾ ಇದ್ದೀರಲ್ಲ ಜಯಪ್ರಕಾಶ್ ಶೆಟ್ರೆ, ಒಂದೇ ಒಂದು ಮನೆಯಲ್ಲೂ ಕೂಡ ಲೈಟಿಂಗ್ ಇಲ್ಲ ಅಥವಾ ಲೈಟ್ ಇಲ್ಲ. ಗೌರ್ಮೆಂಟ್ ಲೈಟನ್ನು ಆಫ್ ಮಾಡಿದೆ ಇಲ್ಲಿನ ಸ್ಥಳೀಯ ಸರ್ಕಾರ. ಮತ್ತೊಂದು ಕಡೆಯಲ್ಲಿ ಜೋರಾಗಿ ಮಾತಾಡೋದಕ್ಕೂ ಕೂಡ ಭಯ. ಹಾಗೆ ನಮ್ಮ ವಿಜೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ ಈ ಬಾನಂಗಳ ಎಷ್ಟು ಶುಭ್ರವಾಗಿತ್ತು ಈ ಹೊತ್ತಿಗೆ ಅನ್ನೋದನ್ನು ನೋಡ್ತಾ ಇದ್ರೆ. ಆದರೆ ಕೆಲವೇ ಮಿನಿಟ್ನ ಹಿಂದೆ ಇಲ್ಲಿ ಒಂದರ ಹಿಂದೆ ಒಂದು ಬಂದಂತಹ ಬೆಂಕಿಯ ಉಂಡೆಗಳು, ಬಹುಶಃ ಅದು ಶೆಲ್ಲಿಂಗ್ ಅಂತ ಅನ್ಸುತ್ತೆ, ಬೆಂಕಿಯ ಉಂಡೆಗಳು ಅಲ್ಲಿ ಕಮರಿ ಹೋಗಿ ಹೊತ್ತಿ ಉರಿದು ಕಮರಿ ಹೋಗಿದ್ದನ್ನು ನೀವು ಬಹುಶಃ ಲೈವಲ್ಲಿ ನೋಡಿದ್ರಿ ಅಂತ ಅನ್ಸುತ್ತೆ. ರಿಪಬ್ಲಿಕ್ ಕನ್ನಡವೂ ಕೂಡ ಅದನ್ನು ಒಂದ್ಸಲ ನೋಡಿ. ಸ್ವಿಚ್ ಆಫ್ ದಿ ಲೈಟ್ ಸ್ವಿಚ್ ಆಫ್ ನೋಡಿ. ಪರಿಸ್ಥಿತಿ ಹಿಂಗಿದೆ ಜಯಪ್ರಕಾಶ್ ಶೆಟ್ರೆ. ನಾವೀಗ ನೀವು ಗಮನಿಸ್ತಾ ಇರೋ ಹಾಗೆ ಮೊಬೈಲ್ ಲೈಟಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಮೇಜರ್ ಅಟ್ಯಾಕಿಂಗ್ ತೋರಿಸ್ತಾ ಇದ್ದರೆ ಪ್ಯಾನ್ ಮಾಡಿ ತೋರಿಸ್ಬೇಕು. ನಮ್ಮ ಲಕ್ಷ್ಮಿ ನೋಡಿ, ಇದು ನೋಡಿ ಜಯಪ್ರಕಾಶ್ ಶೆಟ್ರೆ, ಇದು ನಿಜಕ್ಕೂ ಕೂಡ ಇದು ಭಾರತಕ್ಕೆ ಪಾಕಿಸ್ತಾನ ಏನಾದರೂ ಕದನ ವಿರಾಮವನ್ನು ಉಲ್ಲಂಘಿಸಿ ಮಾಡಿದಂಥ ಅಟ್ಯಾಕಾ ಅಥವಾ ಏನು ಮತ್ತೆ ಈಗ ಅಟ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಮತ್ತೆ ಈಗ ಬ್ಲಾಸ್ಟಿಂಗ್ ಸೌಂಡ್ ಕೇಳಿ ಬರ್ತಾ ಇದೆ. ಮತ್ತೆ ಈಗ ಇಲ್ಲೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆತಂಕ ಏನಾಗ್ತಿದೆ ಅಂಥೇಳಿ ತಿಳಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ದೊಂದು ಪರಿಸ್ಥಿತಿ ಇಲ್ಲಿ ಸೃಷ್ಟಿಯಾಗಿರೋದು. ಸದ್ಯಕ್ಕೆ ಬಾನಂಗಳ ಇಷ್ಟು ಶುಭ್ರವಾಗಿದ್ದರೆ ಆ ಗುಂಡಿನ ಸದ್ದು ಅಥವಾ ಅಟ್ಯಾಕಿಂಗ್ ಶಬ್ದ ನಿಮ್ಗೆ ಕೇಳಿಸ್ತಾ ಇದೆ. ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ನಿಮ್ಗದು ಕೇಳಿಸ್ಬೋದು. ನೋಡಿ, ಇದು ಎಲ್ಲಿಂದ ಬಂತು ಅಥವಾ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಸದ್ಯಕ್ಕಂತೂ ಎಲ್ಲರೂ ಆತಂಕದಲ್ಲಿದ್ದಾರೆ. ಸದ್ಯ ಮನೆಗಳಲ್ಲೆಲ್ಲ ಒಂದು ರೀತಿಯಲ್ಲಿ ಮೌನ ಆವರಿಸಿದೆ. ಸುತ್ತಮುತ್ತ ಇದ್ದಂಥ ಮನೆಗಳಲ್ಲೆಲ್ಲ ನಾವು ನಮ್ಮ ಟಾರ್ಚ್ಗಳನ್ನು ಕೂಡ ಆಫ್ ಮಾಡ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಲೈಟ್ ಏನಾದರೂ ಕಾಣಿಸಿದ್ರೆ ಮೇಲ್ಗಡೆಯಿಂದ ಶತ್ರು ರಾಷ್ಟ್ರಕ್ಕೆ ನಮ್ಮನ್ನು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಂಪರ್ಕದಲ್ಲಿರಿ. ಅದಕ್ಕಿಂತ ಮುಖ್ಯವಾಗಿ ಸೇಫ್ ಆಗಿರಿ. ಅಪ್ಡೇಟ್ಸ್ ಅದೇ ಗಮನಿಸೋಣ. ಶ್ರೀನಗರದ 20ರಿಂದ 25 ಕಡೆ ಸ್ಫೋಟದ ಸದ್ದು. ಶ್ರೀನಗರದ 20ರಿಂದ 25 ಕಡೆಯಲ್ಲಿ ಭಾರೀ ಸ್ಫೋಟದ ಸದ್ದು. ಹೀಗಾಗಿ ಶ್ರೀನಗರದಲ್ಲಿ ಮತ್ತೊಮ್ಮೆ ಮುಂಜಾಗ್ರತಾ ಕ್ರಮವಾಗಿ ಬ್ಲಾಕ್ ಔಟ್, ಸಂಪೂರ್ಣವಾಗಿ ವಿದ್ಯುತ್ ದೀಪಗಳನ್ನು ಆರಿಸಲಾಗಿದೆ. ವೀಕ್ಷಕರೇ, ನೆನಪಿರಲಿ, ಕದನ ವಿರಾಮ ಘೋಷಣೆ ಆಗಿದೆ ಅಂತ ಹೇಳಿ ಭಾರತದ ಸೈನಿಕರು ನಿದ್ದೆ ಮಾಡ್ತಾ ಇಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಲೂ ಕೂಡ ಆಕ್ಟಿವ್ ಇದೆ. LOC ಉದ್ದಕ್ಕೂ ಕೂಡ ಭಾರತೀಯ ಸೇನಾ ಪಡೆ ಕಟ್ಟೆಚ್ಚರದಲ್ಲಿದೆ.
ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಶ್ರೀನಗರದಲ್ಲಿ ಡ್ರೋನ್ ಹೊಡೆದುರುಳಿಸಿದ ಮಾಹಿತಿ ಬರ್ತಾ ಇದೆ. ರಾಜಸ್ಥಾನದಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಮಾಡಿದ್ದಾರೆ. ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇಲ್ಲ. ಪಂಜಾಬ್ನ ಫಿರೋಜ್ಪುರದಲ್ಲಿ ಬ್ಲಾಕ್ಔಟ್. ಶ್ರೀನಗರದಲ್ಲಿ ಡ್ರೋನ್ ಹೊಡೆದುರುಳಿಸಿದ ಮಾಹಿತಿ ಇನ್ನೂ ಕೂಡ 3 ಗಂಟೆ 4 ಗಂಟೆ ಆಗಿಲ್ಲ. ಪಂಜಾಬ್ನ ಫಿರೋಜ್ಪುರದಲ್ಲಿ ಬ್ಲಾಕ್ಔಟ್ ನೋಡಿ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮಾಡಿರುವ ಟ್ವೀಟ್ನ ವಿಡಿಯೋವನ್ನ ಗಮನಿಸ್ತಿದ್ದೀರಿ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಆಕ್ಟಿವ್ ಆಗಿರೋದನ್ನ ಅದರಲ್ಲಿ ಗಮನಿಸಬಹುದಾಗಿದೆ. ಮತ್ತೆ ಡ್ರೋನ್, ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘನೆ. ಆಕ್ಟಿವೇಟ್ ಆಗಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಕೇವಲ ಜಮ್ಮು ಕಾಶ್ಮೀರ ಮಾತ್ರವಲ್ಲ, ಉಧಂಪುರದಲ್ಲೂ ಕೂಡ ಡ್ರೋನ್ ದಾಳಿ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶ್ರೀನಗರದ ನಂತರದಲ್ಲಿ ಅನಂತ್ನಾಗ್ನಲ್ಲೂ ಕೂಡ ಸ್ಫೋಟದ ಸದ್ದು. ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡಿದ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಮಿನಿಮಮ್ 13 ಬಾರಿ ಸ್ಫೋಟ ಆಗಿರುವ ಸದ್ದು ಕೇಳೋಕೆ ಸಿಕ್ಕಿದೆ. ಶ್ರೀನಗರದ ಬಳಿಕ ಜಮ್ಮು ನಂತರದಲ್ಲಿ ಅನಂತ್ನಾಗ್, ಅತ್ತ ಉಧಂಪುರ್, ಬ್ಯಾಕ್ ಟು ಬ್ಯಾಕ್ ಡ್ರೋನ್ಗಳಿಂದ ಅಟ್ಯಾಕ್ ಮಾಡಲಾಗ್ತಾ ಇದೆ. ಅಲ್ಲಿಗೆ ಮತ್ತೆ ಶ್ರೀನಗರವನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಪಾಕಿಸ್ತಾನ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಟಕ ಮಾಡಿದ ಪಾಕಿಸ್ತಾನ ಕೆಲವೇ ಕೆಲ ಗಂಟೆಗಳಲ್ಲಿ ತನ್ನ ನಿಜ ಬಂಡವಾಳವನ್ನ ಬಯಲು ಮಾಡದಂತೆ ಕಾಣ್ತಾ ಇದೆ. ಪಾಕಿಸ್ತಾನದಲ್ಲಂತೂ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸರ್ಕಾರ ಕೈಗೊಳ್ಳೋ ನಿರ್ಧಾರವನ್ನ ಅಲ್ಲಿನ ಸೇನಾಪಡೆ ಸ್ವೀಕಾರ ಮಾಡೋದಿಲ್ಲ. ಸೇನಾಪಡೆಯ ಮುಖ್ಯಸ್ಥ ಕೊಡೋ ಆದೇಶಗಳನ್ನ ಅಲ್ಲಿನ ಸೈನಿಕರೇ ಒಪ್ಪೋದಿಲ್ಲ. ಹೀಗಾಗಿ ಯಾರ ಮಾತನ್ನು ಯಾರು ಕೇಳದ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನ. LOC ಅಲ್ಲಿ ನಿರ್ಧರಿತವಾಗಿದ್ದ ಕದನ ವಿರಾಮವನ್ನ ಉಲ್ಲಂಘನೆ ಮಾಡುವ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು? LOC ಅಲ್ಲಿ ನಿಂತ್ಕೊಂಡು ಭಾರತದ ಕಡೆಗೆ ಡ್ರೋನ್ ನ ದಾಳಿ ಮಾಡಿಸ್ತಾ ಇರೋರು ಯಾರು? ಪಾಕಿಸ್ತಾನ ಸರ್ಕಾರನ, ಪಾಕಿಸ್ತಾನದ ಸೇನೆನ, ಅಥವಾ ಉಗ್ರಗಾಮಿಗಳ? ಪಾಕಿಸ್ತಾನ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಭಿಕ್ಷೆ ಬೇಡಿ ಮಾಡಿಕೊಂಡು ಬಂದಿದ್ದ ಒಪ್ಪಂದವನ್ನ ಮುರಿತ ಪಾಕಿಸ್ತಾನದ ಸೇನೆ. ಬಹಳ ಕ್ಲಿಯರ್ ಕಟ್ ಆದ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು ಪಾಕಿಸ್ತಾನದ ಸರ್ಕಾರ ಹಾಗೆ ಪಾಕಿಸ್ತಾನದ ಸೇನೆಗೆ ಇದ್ದೇ ಇದೆ. ಅಲ್ಲಿ ಶೆಹಬಾಜ್ ಶರೀಫ್ ಕೈಗೊಳ್ಳೋ ಯಾವುದೇ ನಿರ್ಧಾರವನ್ನ ಪಾಕಿಸ್ತಾನದ ಸೇನೆ ಒಪ್ಪೋದೇ ಇಲ್ಲ. ಮುಲ್ಲಾ ಜನರಲ್ ಏನ್ ಹೇಳ್ತಾನೆ ಅದು ಅಲ್ಟಿಮೇಟ್. ಶೆಹಬಾಜ್ ಶರೀಫ್ ಅದನ್ನ ಕೇಳಲೇಬೇಕು. ಅಂಥ ಪರಿಸ್ಥಿತಿ ಪಾಕಿಸ್ತಾನದ. ಡ್ರೋನ್ ಹೊಡೆದು ಹಾಕಿದ ಸೇನೆ ಒಂದಂತೂ ಅರ್ಥ ಆಗ್ತಾ ಇಲ್ಲ. ಈಗ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಟ್ಟು ಈ ಭಯೋತ್ಪಾದಕರು ಡೊನಾಲ್ಡ್ ಟ್ರಂಪ್ಗೂ ಕೇರ್ ಮಾಡ್ತಾ ಇಲ್ವಲ್ರಿ. ಈಗ ಅನಂತನಾಗ್ನಲ್ಲಿ ಡ್ರೋನ್ ಹೊಡೆದು ಹಾಕಿದಂಥ ಸೇನೆ ಒಂದು ರೀತಿಯಲ್ಲಿ ಅಯೋಮಯ ಪರಿಸ್ಥಿತಿ. ಶ್ರೀನಗರ ಜಮ್ಮುವಿನಲ್ಲಿ ಡ್ರೋನ್ ದಾಳಿ ಆಗಿದೆಯಾ? ಈಗಲೂ ಕೂಡ ಸರ್ಕಾರದ ಅಧಿಕೃತವಾದಂಥ ಕನ್ಫರ್ಮೇಷನ್ ಅನ್ನು ಕಾಯ್ತಾ ಇದ್ದೀವಿ ನಾವು. ಅಲ್ಲಿಯ ಮುಖ್ಯಮಂತ್ರಿ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಈ ನಡುವೆ ಕೂಡ ನಾವು ಮೊದಲಿಂದಲೂ ಹೇಳ್ತಾ ಇದ್ವಿ, ಬೇರೆ ಬೇರೆ ಕಾರಣಗಳಿಗಾಗಿ ಒಮ್ಮೊಮ್ಮೆ ಇಂಥ ವಿಶ್ವವೇ ಅಂದರೆ ಎಲ್ಲ ವಿಶ್ವದ ದೊಡ್ಡಣ್ಣ ಅಮೇರಿಕ, ಇದು ಡೊನಾಲ್ಡ್ ಟ್ರಂಪ್ಗೆ ಮರ್ಯಾದೆ ಪ್ರಶ್ನೆ. ಈಗ ಶ್ರೀನಗರ ಮತ್ತು ಜಮ್ಮುವಿನಲ್ಲಿ ಆಯ್ತಾ ಡ್ರೋನ್ ದಾಳಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸರ್ಕಾರದಿಂದ ಅಧಿಕೃತ ಕನ್ಫರ್ಮೇಷನ್ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ರಂಜಿತ್, ಮತ್ತೆ ಹೇಳ್ತಾ ಇದ್ದೇನೆ, ಬಿ ವೆರಿ 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 ಕೇರ್ಫುಲ್. ಸಾಧ್ಯವಾದಷ್ಟು ಸುರಕ್ಷಿತ ಜಾಗದಲ್ಲಿ ನಿಂತು ನಮ್ಮ ವೀಕ್ಷಕರಿಗೆ ವಿವರಿಸ್ತಾ ಹೋಗಿ ಏನಾಗ್ತಾ ಇದೆ ಅಲ್ಲಿ.
ಖಂಡಿತ ಸ್ಮಿತಾ, ನೋಡಿ ಪ್ರತಿ ಕ್ಷಣವೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಲೈಟ್ ಬಂದಾಗಿದೆ. ಕೆಲವೇ ಮಿನಿಟ್ನ ಹಿಂದೆ ನೋಡಿ, ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಈ ಬಾನಂಗಳದಲ್ಲಿ ಅಲ್ಲಿ ಬೆಂಕಿಯ ಉಂಡೆಗಳು ಕಾಣಿಸಿಕೊಂಡಿತ್ತು. ನಮ್ಮ ನೆತ್ತಿಯ ಮೇಲೆ ಅದು ಕಮರಿ ಹೋಗಿತ್ತು. ಪಾಕಿಸ್ತಾನ ಮಾಡಿದಂಥ ಬೃಹನ್ನಾಟದ ಭಾಗ ಅಂತೇಳಿ ಅನಿಸುತ್ತೆ. ಸೀಸ್ ಫೈರನ್ನು ನಾವು ಉಲ್ಲಂಘನೆ ಮಾಡೋದಿಲ್ಲ ಅಂಥೇಳಿ ಹೇಳಿದಂಥ ಪಾಕಿಸ್ತಾನ ಈಗ ಮಾಡಿದ್ದೇನು ಕೇಳಿದರೆ ನೋಡಿ, ಶ್ರೀನಗರದ ಸುತ್ತಮುತ್ತ ಅಟ್ಯಾಕ್ ಆಗಿದೆ. ಶ್ರೀನಗರದ ಸುತ್ತಮುತ್ತ ಡ್ರೋನ್ ಅಟ್ಯಾಕ್ ಆಗಿದೆ. ಸದ್ಯ ಭಾರತೀಯ ಸೇನೆಯ ರಾಡಾರ್ ಎಲ್ಲವನ್ನ ಡೆಮಾಲಿಷ್ ಮಾಡಿದ್ರು ಕೂಡ, ಹೊಡೆದು ಹಾಕಿದ್ರು ಕೂಡ, ಈ ಹೊತ್ತಿಗೆ ಇಲ್ಲಾದಂಥ ಅಟ್ಯಾಕ್ ಏನು ಮಾತು ಕೊಟ್ಟು ಬಂದಿದ್ರು ಇವರು ಅಮೆರಿಕಕ್ಕೆ, ಅದನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡ್ದಂಗಾಗಿದೆ. ಅಮೆರಿಕಕ್ಕೆ ಎಲ್ಲಿ ಬೆಲೆ ಇದೆ ಹಾಗಾದ್ರೆ? ಅವ್ರ ಮಾತಿಗೆ ಏನು ಬೆಲೆ ಇದೆ? ರಂಜಿತ್, ನಿಮ್ಮ ಫೇಸ್ ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಲೈಟ್ ಆಫ್ ಮಾಡಿ ಕೊಡಿ, ತೊಂದರೆ ಇಲ್ಲ. ನಿಮ್ಮ ಫೇಸ್ ಕಾಣೋದು ಬೇಡ ದಯವಿಟ್ಟು ಈ ಸಂದರ್ಭದಲ್ಲಿ. ನೋಡಿ ಜಯಪ್ರಕಾಶ್ ಶೆಟ್ರೆ, ಖಂಡಿತ ಎಲ್ಲ ಕಡೆಗಳಲ್ಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಎಲ್ಲ ಕಡೆಗಳಲ್ಲೂ ಕೂಡ ಈಗ ಲೈಟ್ ಆಫ್ ಆಗಿದೆ. ಒಂದು ರೀತಿಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಆವರಿಸ್ಕೊಂಡಿದೆ. ಎಲ್ಲಿ ಶಬ್ದ ಆಗಿ ಏನಾದರೂ ಕೂಡ, ಎಲ್ಲಿ ಬಂದು ಆ ಬೆಂಕಿಯ ಉಂಡೆ, ಅದು ಮಿಸೈಲೋ, ಅದು ರಾಕೆಟೋ, ಅದು ಶೆಲ್ಲೋ, ಅದು ಮಾರ್ಟರೋ, ಅದು ಡ್ರೋನೋ, ಏನೋ ಗೊತ್ತಿಲ್ಲ. ಆದರೆ ಈ ಬಾನಂಗಳದಲ್ಲಿ ಕೆಲವೇ ಮಿನಿಟ್ನ ಹಿಂದೆ ಬಂದಂಥ ಆ ಬೆಂಕಿಯ ಉಂಡೆ ಇದೆಯಲ್ಲ, ಇಲ್ಲಿ ಎಲ್ಲರನ್ನೂ ಕೂಡ ಒಂದು ಕ್ಷಣಕ್ಕೆ ದಂಗಾಕಿಸಿದಂತೂ ಸದ್ಯ ಈಗಂತೂ ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ನಿಮಗೆ ಸೌಂಡ್ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ಬೋದು ಜಯಪ್ರಕಾಶ್ ಶೆಟ್ರೆ. ಶೆಲ್ಲಿಂಗ್ಗಳ ಸೌಂಡ್ ಕೇಳ್ತಾ ಇದೆ, ಗುಂಡಿನ ಸೌಂಡ್ ಕೇಳ್ತಾ ಇದೆ. ಎಲ್ಲವೂ ಕೂಡ ಈ ಗನ್ ಫೈರ್ ಆದಾಗ ಹೆಂಗೆ ಸೌಂಡ್ ಕೇಳಿಸುತ್ತೆ ಆ ರೀತಿಯ ಸೌಂಡ್ ಕೇಳಿಸ್ತಾ ಇದೆ. ಒಂದೇ ಒಂದು ವೆಹಿಕಲ್, ಒಂದೇ ಒಂದು ವ್ಯಕ್ತಿ ಕೂಡ ರಸ್ತೆ ಮೇಲೆ ಇಲ್ಲ. ಬೀದಿ ದೀಪ ಎಲ್ಲ ಲೈಟ್ ಕೂಡ ಆಫ್ ಆಗಿದೆ. ಇದು ಬಹುಶಃ ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕಿಸ್ತಾನ ಮತ್ತೆ ಈಗ ತನ್ನ ನರಿ ಬುದ್ಧಿಯನ್ನು, ನಸುಗುನ್ನಿ ಬುದ್ಧಿಯನ್ನು ತೋರಿಸ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣದಿಂದ ಮತ್ತೆ ಅಟ್ಯಾಕ್ ಮಾಡಿದೆ ಅಂತ ಅನ್ಸುತ್ತೆ. ನೋಡಿ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅಮೇರಿಕದ ಮುಂದೆ ನಾವು ಮತ್ತೆ ಭಾರತ ಇನ್ನು ಮುಂದೆ ಕದನವನ್ನು ವಿರಾಮ ಮಾಡ್ತೀವಿ ಅಂತೇಳಿ ಹೇಳಿದವರು ಈಗ ಮಾಡಿದ್ದೇನು ಹಾಗಾದರೆ? ಸದ್ಯಕ್ಕೆ ಈಗ ಶ್ರೀನಗರದಲ್ಲಿ ಆತಂಕ, ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ, ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಸೈರನ್ಗಳ ಶಬ್ದ ಕೇಳಿಸ್ತಾ ಇದೆ. ಹೊರಗಡೆ ಹೋಗೋದಕ್ಕೆ ಭಯ, ಏನಾಗುತ್ತೆ ಅಂತ ಹೇಳಿ. ಸುತ್ತಮುತ್ತ ಇನ್ನೂ ಕೂಡ ಫಸ್ಟ್ ಟೈಮ್ ಜಯಪ್ರಕಾಶ್ ಶೆಟ್ರೆ ಶ್ರೀನಗರದ 20ರಿಂದ 25 ಕಡೆ ಸ್ಫೋಟದ ಸದ್ದು. ಈಗಲೂ ಕೂಡ ಶ್ರೀನಗರದಲ್ಲಿ ಸ್ಫೋಟದ ಸದ್ದು ಕೇಳೋಕ್ ಸಿಗ್ತಾ ಇದೆ. ಶ್ರೀನಗರದಲ್ಲಿ ಇದೇ ಕಾರಣಕ್ಕೆ ಇದೀಗ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಔಟ್. ಶ್ರೀನಗರದ 20ರಿಂದ 25, ಶ್ರೀನಗರದಲ್ಲೇನೆ 20ರಿಂದ 25 ಸ್ಫೋಟದ ಸದ್ದು ಕೇಳೋಕೆ ಸಿಕ್ಕಿದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ ವೀಕ್ಷಕರೇ, ಇನ್ ಕೇಸ್ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗಿರೋದು ಕನ್ಫರ್ಮ್ ಆದ್ರೆ ತನ್ನನ್ನ ತಾನು ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ಅಮೆರಿಕದ ಮಾತಿಗೆ 3 ಕಾಸಿನ ಮರ್ಯಾದೆ ಕೊಟ್ಟಿಲ್ಲ ಪಾಕಿಸ್ತಾನ. 3 ಗಂಟೆ ಕೂಡ ಅಮೆರಿಕದ ಮಾತನ್ನ ಕೇಳಿ ತೆಪ್ಪ ಕೂತಿಲ್ಲ ಪಾಕಿಸ್ತಾನ ಅನ್ನೋದು ರುವಾಗಿ ಹೋಗುತ್ತೆ. ಶ್ರೀನಗರದಲ್ಲಿ ಭಾರತೀಯ ಸೇನೆ ಮತ್ತೆ ಅಬ್ಬರಿಸ್ತಾ ಇದೆ. ಪಾಕ್ ಹಾರಿಸಿದ್ದ ಎಲ್ಲ ಡ್ರೋನ್ ಉಡಿ ನಾವು ಮಾಡೇ ಮಾಡ್ತೀವಿ ಗೊತ್ತಿದೆ. ಶ್ರೀನಗರದ 20ರಿಂದ 25 ಕಡೆ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಶ್ರೀನಗರದಲ್ಲಿ ಭಾರತೀಯ ಸೇನೆ ಅಬ್ಬರ, ಪಾಕ್ ಹಾರಿಸಿದ್ದ ಎಲ್ಲ ಡ್ರೋನ್ಗಳು ಕೂಡ ಉಡೀಸಾಗಿದೆ. ಶ್ರೀನಗರದ 20ರಿಂದ 25 ಕಡೆ ಸ್ಫೋಟಕ ಸದ್ದು ಕೇಳಿ ಬಂದಿದೆ. ರಂಜಿತ್ ಮಾಹಿತಿಯನ್ನ ನೀಡ್ತಾ ಇದ್ರು. ರಂಜಿತ್, ಈಗಲೂ ಕೂಡ ಸ್ಫೋಟದ ಸದ್ದು ಕೇಳೋಕ್ ಸಿಗ್ತಾ ಇದೆಯಾ? ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ ಅನ್ನೋ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಹೇಗಿದೆ ಸದ್ಯಕ್ಕಲ್ಲಿ ಪರಿಸ್ಥಿತಿ? ಖಂಡಿತ ಸ್ಮಿತಾ, ಈಗಲೂ ಕೂಡ ಸ್ಫೋಟ ಆಗ್ತಾ ಇದೆ. ಈಗಲೂ ಕೂಡ ರಾಡಾರ್ ಸಿಸ್ಟಮ್ ಆಕ್ಟಿವ್ ಆಗಿ ಪಾಕಿಸ್ತಾನದಿಂದ ಬಂದಿರುವಂಥ ಆ ಒಂದು ಸ್ಫೋಟಕಗಳಾಗಿರ್ಬೋದು ಅಥವಾ ಆ ಡ್ರೋನ್ಗಳನ್ನು ಈಗ ಹೊಡೆದುಹಾಕುವಂಥ ಪ್ರಯತ್ನವನ್ನು ಭಾರತೀಯ ರಾಡಾರ್ ಸಿಸ್ಟಮ್ ಮತ್ತು ಇವೆಲ್ಲವೂ ಕೂಡ ಆಕ್ಟಿವ್ ಆಗಿ ಈಗ ಮಾಡ್ತಾ ಇರೋದು. ಸದ್ಯಕ್ಕೆ ಈ ಕ್ಷಣಕ್ಕೆ ಇಲ್ಲೇ ಸುತ್ತಮುತ್ತ ಸ್ಫೋಟದ ಶಬ್ದ ಕೇಳಿಸ್ತಾ ಇದೆ. ಜನ ಎಲ್ಲರೂ ಕೂಡ ಮನೆಯೊಳಗೆ ಸೇರ್ಕೊಂಡಿದ್ದಾರೆ. ಸೈರನ್ ಮೊಳಗ್ತಾ ಇದೆ. ಹಾಗೆ ಲೈಟ್ ಆಫ್ ಆಗಿದೆ. ಬ್ಲ್ಯಾಕ್
ಬ್ಲ್ಯಾಕ್ಔಟ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನವೇ ಇದನ್ನ ಮಾಡಿದೆ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿದೆ. ಓಕೆ, ಯಾಕಂತ ಒಂದೇ ಹೇಳಿದ್ರೆ ನಿಮಿಷ ಬಂದೆ ಮತ್ತೆ ರಂಜಿತ್. ಇದು ಗುಜರಾತ್ हमारे घर पर है आयो एक ड्रोन खम अलाउ तो नहीं नीचे आवे हमारे घर पर है आयो एक ड्रोन खम अलाउ तो नहीं नीचे आवे हमारे घर पर है आयो एक ड्रोन खम अलाउ तो नहीं नीचे आवे ಒನ್ಸ್ ಅಗೇನ್ ರಂಜಿತ್ ನಮ್ಮೊಂದಿಗೆ ನೇರ ಸಂಪರ್ಕ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH